ಓಕೆ, ಕಂಟಿನ್ಯೂ ಮಾಡೋಣ. ಹೆಡಿಂಗ್ ಬರ್ಕೊಳ್ಳಿ. ಸಿಕ್ಕರು ಸಿಕ್ಕು ಅಂತ ಒಂದು ಮನೆತನ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇ ವ್ಯಕ್ತಿ ಗುರು ನಾನಕರು ಅಂತ ಬರ್ತಾರೆ. ಗುರು ನಾನಕ್ ಗುರು ನಾನಕರು ಇವರು ಸುಮಾರು 1465ರಿಂದ 1539 65ರಿಂದ 1539ರವರೆಗೆ ಇರ್ತಾರೆ. ಈ ಸಿಖ್ಖರ ಗುರು ಯಾರು, ಕೊಡುಗೆ ಏನು ನೋಡೋಣ. ಮೊದಲೇ ನೋಡಿ, ಈ ಸಿಖ್ ಧರ್ಮ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿಯೇ ಈ ಗುರು ನಾನಕರು. ಒಬ್ಬ ಸಂತರು, ಒಬ್ಬ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಇವರು ಇವತ್ತಿನ ಪಂಜಾಬ್ ಅಂತ, ಅಂದ್ರೆ ಪಂಜಾಬ್ನ ಇವತ್ತಿನ ಪಾಕಿಸ್ತಾನದ ಭಾಗದಲ್ಲಿದೆ. ಪಂಜಾಬ್ನಲ್ಲಿ ತಳವಂಡಿ ಅಂತ ಅಂತಕ್ಕಂಥ ಸ್ಥಳ, ತಳವಂಡಿ, ಅದನ್ನು ಇವತ್ತು ನಾನಕನ್ ಸಾಹೇಬ್ ಅಂತ ಕರೀತಾರೆ. ನಾನಕನ್ ಸಾಹೇಬ್ ಇಲ್ಲಿ ಇವರ ಜನನ 1465ರಲ್ಲಿ ಆಯ್ತು. ಮೊದಲನೇದು 1465ರಲ್ಲಿ ಪಂಜಾಬ್ನ ತಳವಂಡಿ ಅಥವಾ ನಾನಕನ್ ಸಾಹೇಬ್ ಅಂತ ಕರೀತಾರೆ. ಇವತ್ತಿನ ಪಾಕಿಸ್ತಾನದಲ್ಲಿದೆ ಇವಾಗ, ಅಲ್ಲಿ ಇವ್ರ ಜನನ ಆಯಿತು. ನೆಕ್ಸ್ಟ್, ಇವರ ತಂದೆ ಕಲ್ಯಾಣದಾಸರು ಅಂತ, ತಂದೆ ಕಲ್ಯಾಣದಾಸರು, ತಾಯಿ ತೃಪ್ತ ಮೆಹ್ತಾ, ತೃಪ್ತ ಮೆಹ್ತಾ, ಅವರ ಪತ್ನಿ ಸುಲಾಕಿನಿ ಅಂತ, ಮತ್ತು ಗುರು ಒಬ್ರು ಗೋಪಾಲ್ ದಾಸ್ ಅಂತ ಕರೀತಾರೆ. ಗುರುಗಳು ಗೋಪಾಲ ದಾಸ್. ಬೇಸಿಕ್ ಇನ್ಫಾರ್ಮೇಶನ್. ತಳವಂಡಿಯಲ್ಲಿ ಜನನ ಆಯಿತು ಗುರು ಗೋಪಾಲ ದಾಸ್. ಒಂದ್ಸತಿ ಏನಾಗುತ್ತೆ, ಒಂದ್ಸತಿ ಚಿಕ್ಕವರು ಇರ್ಬೇಕಾದ್ರೆ ಒಂದ್ಸತಿ ಯಾವುದೋ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಊಟ ಬಡಿಸ್ತಾ ಇರ್ತಾರೆ. ಆ ಊಟ ಬಡಿಸಬೇಕಾದ್ರೆ ಇವರು ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಇವರು ಊಟನ ಇವರಿಗೆ ಬಡಿಸಲ್ಲ. ಆಗ ಇವರಿಗೊಂದು ಮನಸ್ಸಿಗೆ ನೋವಾಗುತ್ತೆ. ಏನಪ್ಪ ಅಂದ್ರೆ, ಈ ಸಮಾಜದಲ್ಲಿ ಯಾವುದೋ ಒಂದು ಪದ್ಧತಿ ಇದೆಯಲ್ಲ, ಕೆಟ್ಟ ಪದ್ಧತಿ ಇದೆಯಲ್ಲ, ಜಾತಿ ಪದ್ಧತಿ, ಇದನ್ನ ಇಲ್ಲದಂತ ಒಂದು ಹೊಸ ಸಮಾಜವನ್ನು ಕಟ್ಟಬೇಕು ಅಂತ ತುಂಬ ಚಿಕ್ಕ ವಯಸ್ಸಿಗೆ ಅನ್ಕೊಂಡಂತ ವ್ಯಕ್ತಿಗಳು. ಜಾತಿ ಇಲ್ಲದ ಸಮಾಜ, ಆಮೇಲೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಸಮಾಜದಲ್ಲಿ ಎಲ್ಲರನ್ನು ಗೌರವದಿಂದ ಕಾಣಬೇಕು, ಅದರ ಸಮಾಜವನ್ನು ಕಟ್ಟಬೇಕು ಅಂತ ಕನಸ್ಪಟ್ಕೊಂಡು 1496ರ ಟೈಮಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಬರ್ತದೆ ಸುಲ್ತಾನ್ಪುರ ಅಂತ ಒಂದು ಕೇಳಿಸ್ಕೊಳ್ಳಿ. ಸುಲ್ತಾನ್ಪುರ ಅಂತ ಒಂದು, ಅಲ್ಲಿ ಇವರಿಗೆ ಒಂದು ಜ್ಞಾನೋದಯ ಆಯಿತು, ದೇವರ ಸಾಕ್ಷಾತ್ಕಾರ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ತದನಂತರ ತಮ್ಮ ಬದುಕನ್ನ ಸಿಖ್ ಧರ್ಮದ ಒಂದು ಸ್ಥಾಪನೆ ಮಾಡಿ ಅದರ ಪೋಷಣೆಯನ್ನು ಮಾಡ್ತಾರೆ. 1496ರಲ್ಲಿ ಸುಲ್ತಾನ್ಪುರದಲ್ಲಿ ಇವರಿಗೆ ದೇವರ ದರ್ಶನವಾಯಿತು ಅಥವಾ ಜ್ಞಾನೋದಯವಾಯಿತು. ಇನ್ 1496 ಗುರು ನಾನಕ್ ಗಾಟ್ ಎನ್ಲೈಟನ್ಮೆಂಟ್ ಒಂದು ಸಾಕ್ಷಾತ್ಕಾರವನ್ನು ಮಾಡ್ಕೊಂಡ್ರು. ಆಮೇಲೆ ಇನ್ನೊಂದು, ಅವರು ಹುಟ್ಟಿದ ದಿವಸವನ್ನ ಗುರು ಪೂರ್ಣಿಮಾ ಅಂತ, ಗುರು ಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರಿಗೆ ರಾಷ್ಟ್ರಪಡಿಸಬೇಕು ನೋಡಿ. ಅದಾದ್ಮೇಲೆ ಅವರು ಸಿಖ್ ಧರ್ಮವನ್ನು ಸ್ಥಾಪನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಸಿಖ್ ಧರ್ಮದ ಏಳಿಗೆಗೋಸ್ಕರ ಶ್ರಮಿಸ್ತಾರೆ. ನೆಕ್ಸ್ಟ್ ನೋಡಿ, ಒಂದು ಹೊಸ ಧರ್ಮವನ್ನು ಕಟ್ಟಿದ್ರು, ಸಿಖ್ಖರು ಅಂತ ಕರೀತಾರೆ. ಸಿಖ್ ಅಂತ ಹೇಳಿದ್ರೆ ಪಂಜಾಬಿ ಭಾಷೆಯಲ್ಲಿ ಡಿವೋಟೀಸ್ ಅಂತ ಆಫ್ ಗುರು ಅಥವಾ ಡಿಸೈಪಲ್ ಆಫ್ ಗುರು ಅಂತ ಅರ್ಥ. ಡಿಸೈಪಲ್ ಆಫ್ ಗುರು. ಸಿಖ್ಖರು ಅಂದ್ರೆ ಗುರುವಿನ ಅನುಯಾಯಿಗಳು, ಗುರುವಿನ ಸೇವಕರು ಅಂತ ಅರ್ಥ. ಅಂದ್ರೆ ಇವರು ಮೊದಲಿನ ಗುರುವಿನ ಅವ್ರು ಹೇಳಿದಂತ ಮಾತುಗಳನ್ನು ನಡೀತಾರೆ. ಸಿಖ್ಖರಲ್ಲಿ ಒಂದು ಪದ್ಧತಿ ಏನಪ್ಪ ಅಂದ್ರೆ, ತಮ್ಮ ಗುರು ಹೇಳಿದಂತ ಮಾತುಗಳನ್ನು ಎಂದು ತೆಗೆದಾಕಲ್ಲ. ಸ್ಟ್ರಿಕ್ಟ್ಲಿ ಫಾಲೋ ದೇರ್ ವರ್ಡ್ಸ್, ಬಹಳ ಶ್ರದ್ಧೆಯಿಂದ ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇವರನ್ನ ಸಿಖ್ಖರು ಅಂತ ಕರೀತಾರೆ. ಇವರು ಸಿಖ್ ಧರ್ಮವನ್ನು ಸ್ಥಾಪಿಸಿದರು. ಈ ಸ್ಟಾರ್ಟೆಡ್ ಸಿಖ್ ರಿಲಿಜನ್. ಇದು ಸಮಾಜದಲ್ಲಿನ ಜಾತಿ ಪದ್ಧತಿ, ಪಂಕ್ತಿ ಭೇದ, ಜಾತಿ ಪದ್ಧತಿ, ಪಂಕ್ತಿ ಭೇದ ಇವುಗಳನ್ನು ವಿರೋಧಿಸಿತು. ಹಾಗೂ ಸಮಾಜದಲ್ಲಿ ಸಮಾನತೆ ಮತ್ತು ಸಹೋದರತ್ವವನ್ನು ಪ್ರತಿಪಾದಿಸಿತು. ಸಿಖ್ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, ಸಿಖ್ ಎಂದರೆ ಗುರುವಿನ ಅನುಯಾಯಿಗಳು ಎಂದರ್ಥ. ನೀವು ಬರ್ಕೊಳ್ಳಿ. ಈ ಆಪೋಸಿಟ್ ಕ್ಯಾಸ್ಟ್ ಸಿಸ್ಟಮ್ and disparity in society. He established the religion with objective of equality, ಸಮಾನತೆ. ಸೆಕೆಂಡ್ ಒಂದು ಫ್ರೆಟರ್ನಿಟಿ ಅಂದ್ರೆ ಪ್ರಭು ಸಹೋದರತ್ವ. ಇವೆರಡು ವಿಚಾರಗಳನ್ನ ಇಟ್ಕೊಂಡು ನೆಕ್ಸ್ಟ್ ಸಿಖ್ ಮೀನ್ಸ್ ಡಿಸೈಪಲ್ ಆಫ್ ಗುರು. ನೋಡಿ, ಅದಾದ್ಮೇಲೆ ಇವರೊಂದು ಪಂಕ್ತಿ ಭೇದವಿಲ್ಲದ ಒಂದು ಊಟವನ್ನು ಹಾಕ್ತಾರೆ. ಇವಾಗ ನೀವು ಧರ್ಮಸ್ಥಳಕ್ಕೆ ಹೋದ್ರೆ ನೋಡ್ತೀರಾ, ಅಲ್ಲೆಲ್ಲ ಧರ್ಮದವರು ಜಾತಿಯವರು ಊಟವನ್ನು ಸಮಾನವಾಗಿ ಕೊಡ್ತಾರೆ. ಅಲ್ಲಿ ಅದೇ ತರ ಅವ್ರು ಏನ್ ಮಾಡಿದ್ರು, ಈ ಗುರುಕ ಲಂಗರ್ ಅಂತ ಕರೀತಾರೆ. ಲಂಗರ್ ಅಂದ್ರೆ ಪಂಜಾಬಿ ಭಾಷೆಯಲ್ಲಿ ದಾಸೋಹ, ಕನ್ನಡದಲ್ಲಿ ಅನ್ನ ದಾಸೋಹ ಮಾಡ್ತಾರೆ, ಅದಕ್ಕೆ ಪಂಜಾಬಿ ಭಾಷೆಯಲ್ಲಿ ಲಂಗರ್ ಅಂತ ಕರೀತಾರೆ. ಗುರುಕ ಲಂಗರ್ ಅನ್ನ ಸ್ಥಾಪಿಸಿದ್ರು. ಅಂದ್ರೆ ಪಂಕ್ತಿ ಭೇದವಿಲ್ಲದ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿದ್ರು. ಯಾವ ಜಾತಿ ಧರ್ಮ ಯಾರಾದ್ರೂ ಬರಲಿ ಅದನ್ನ ನಡೆಸ್ಕೊಂಡು ಇವತ್ತಿಗೂ ಪಂಜಾಬ್ ಅಮೃತಸರಕ್ಕೆ ಹೋದ್ರೆ ಅಲ್ಲಿ ಗುರುಕ ಲಂಗರ್ ಅಂತ ಅಲ್ಲಿ ಅಂದ್ರೆ ಪ್ರತಿದಿನ ಗುರುವಿನ ಅಲ್ಲಿ ಅಮೃತಸರದಲ್ಲಿ ಪ್ರಸಾದವನ್ನು ಕೊಡ್ತಾರೆ, ರೊಟ್ಟಿ ಈ ತರ ಎಲ್ಲ ಯಾರು ಬೇಕಾದ್ರೂ ಊಟ ಮಾಡಬಹುದು. ಪ್ರತಿದಿನ ಲಕ್ಷಾಂತರ ಜನ ಬಂದು ಅನ್ನ ಸೇವಿಸ್ತಾರೆ. ಅದೊಂದು ಬಹುದೊಡ್ಡ ಗುರುವಿನ ಕನಸಾಗಿತ್ತು, ಅದನ್ನ ಮಾಡ್ತಾರೆ. ಈ ಸ್ಟಾರ್ಟೆಡ್ ಗುರುಕ ಲಂಗರ್ with objective of distributing food without the discrimination of caste and religion. ಕನ್ನಡದಲ್ಲಿ ಗುರುಕ ಲಂಗರ್ ಅಂತ ಅಂದ್ರೆ ಪಂಕ್ತಿ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮದವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವುದು. ದಾಸೋಹವನ್ನು ಮಾಡುವುದು. ಇದನ್ನು ಗುರುಕ ಲಂಗರ್ ಅಂತ. ನೆಕ್ಸ್ಟ್ ಲಾಸ್ಟ್, ಇವರು ಸಿಖ್ಖರಲ್ಲಿ ವ್ಯಕ್ತಿ ಇವೇನ್ ಮಾಡಿದ್ರು, ಈ ಸಿಖ್ ಧರ್ಮದ ಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ಅವರು ಚೀನಾಕ್ಕೆ ಹೋಗ್ತಾರಂತೆ, ಟಿಬೇಟ್ ದೇಶಕ್ಕೆ ಹೋದ್ರು, ಅದಾದ್ಮೇಲೆ ಶ್ರೀಲಂಕಾಕ್ಕೆ ಹೋದ್ರು,
ಅಷ್ಟೇ ಅಲ್ಲದೆ ಮೆಕ್ಕಾ, ಮದೀನಾ ಮತ್ತು ಬಾಗ್ದಾದ್ಗಳಿಗೆಲ್ಲ ಬಾಗ್ದಾದ್ಗಳಿಗೆ ಹೋಗ್ತಾರೆ. ಲಾಸ್ಟ್ಗೆ ಅದಷ್ಟೇ ನಮ್ಮ ಕರ್ನಾಟಕಕ್ಕೆ ಬಂದು ಬೀದರ್ಗೆ ಬರ್ತಾರೆ. ಈ ಕ್ವಶನ್ ಬಹಳ ಸತಿ ಕೇಳಿದ್ದಾರೆ, ನೀವು ನೋಡಿದ ಕ್ವಶನ್ ಪೇಪರಲ್ಲಿ. ಗುರುನಾನಕರು ಕರ್ನಾಟಕಕ್ಕೆ ಭೇಟಿ ನೀಡಿದ ಸ್ಥಳ ಅಂದ್ರೆ ಬೀದರು. ಬೀದರ್ಗೆ ಬಂದರು, ಅದು ಅವ್ರು ಭೇಟಿ ನೀಡಿದ ಸ್ಥಳವನ್ನ ಏನಂತ ಕರೀತಾರೆ ಗೊತ್ತಾ? ನಾನಕ್ ಜರಿ ಅಂತ ಕರೀತಾರೆ. ನಾನಕ್ ಜರಿ ಇವತ್ತಿಗೂ ಅಲ್ಲಿ ಬೀದರಲ್ಲಿ ನೀವು ನೋಡ್ಬೋದು ಅದನ್ನ. ಇವತ್ತಿಗೂ ಸಿಕ್ಕರ ಅಷ್ಟು ಅನುಯಾಯಿಗಳು ಅಲ್ಲಿದ್ದಾರೆ. ನಾನಕ್ ಜರಿ ಬರ್ಕೊಳ್ಳಿ. ಇವರು ಧರ್ಮ ಪ್ರಚಾರಕ್ಕಾಗಿ ಚೀನಾ ಟಿಬೇಟ್, ಶ್ರೀಲಂಕಾ, ಮೆಕ್ಕಾ ಮದೀನಾ ಮತ್ತು ಬಾಗ್ದಾದ್ಗೆ ಭೇಟಿ ನೀಡಿದರು. ಈ ವಿಸಿಟೆಡ್ ಅವ್ರ ಹೆಸರುಗಳು ಬರ್ಕೊಂಡು ಪ್ಲೇಸಸ್: ಚೀನಾ, ಟಿಬೆಟ್, ಶ್ರೀಲಂಕಾ, ಮೆಕ್ಕಾ, ಮದೀನಾ ಮತ್ತು ಬಾಗ್ದಾದ್. ಇರಾಕ್ ಹತ್ರ ಬರೋದು. ಟು ಪ್ರಾಪಗೇಟ್ ದ ಸಿಖ್ ರಿಲಿಜನ್. ನೆಕ್ಸ್ಟ್ ಇವರು ಕರ್ನಾಟಕದ ಬೀದರ್ನ ನಾನಕ್ ಜರಿಗೂ ಕೂಡ ಭೇಟಿ ನೀಡಿದರು. ಕರ್ನಾಟಕದ ಬೀದರ್ಗೂ ಕೂಡ ಭೇಟಿ ನೀಡಿದರು. ಅದು ನಾನಕ್ ಜರಿ ಅಂತ ಕರೀತಾರೆ. ಕರ್ನಾಟಕದ ಬೀದರ್ಗೂ ಭೇಟಿ ಕೊಟ್ಟಿದ್ರು, ಅದು ನಾನಕ್ ಜರಿ ಅಂತ. ಈ ವಿಸಿಟೆಡ್ ದ ಬೀದರ್ ಆಫ್ ಕರ್ನಾಟಕ. ಇಟ್ಸ್ ಕಾಲ್ಡ್ ಆಸ್ ನಾನಕ್ ಜರಿ. ಇವರು ಮೊದಲನೇ ವ್ಯಕ್ತಿ. ಇಷ್ಟು ಇಂಪಾರ್ಟೆಂಟ್ ವಿಚಾರಗಳಿದೆ. ಇದಾದ ನಂತರ ಇನ್ನೂ 9 ಜನ ಗುರುಗಳು ಬರ್ತಾರೆ. ಟೋಟಲ್ 10 ಜನ ಗುರುಗಳು ಓದಬೇಕು ನಾವು. ಇವರು ಮೊದಲನೇ ವ್ಯಕ್ತಿ. ಇಷ್ಟು ಗೊತ್ತಾಯ್ತಂದ್ರೆ ಮೊದಲನೇ ಗುರು ಯಾರಪ್ಪ ಅಂದ್ರೆ ಗುರುನಾನಕರು, ಸಿಖ್ ಧರ್ಮದ ಸ್ಥಾಪಕ. ಅದು ಲಾಸ್ಟ್ ಪಾಯಿಂಟ್. ಇವರ ಹುಟ್ಟಿದ ದಿನವನ್ನ ಗುರು ಪೂರ್ಣಿಮಾ ಅಂತ ಕರೀತಾರೆ. ಅಥವಾ ಗುರು ನಾನಕ್ ಜಯಂತಿ ಅಂತ ಕರೀತಾರೆ. His birthday is celebrated as ಗುರು ಪೂರ್ಣಿಮಾ. ಅವ್ರ ಪಂಜಾಬಿ ಭಾಷೆಯಲ್ಲಿ ಗುರು ಪೂರ್ಣಿಮಾ ಅಥವಾ ಗುರು ನಾನಕ ಜಯಂತಿ ಅಂತ ಕರೀತಾರೆ. ಗುರು ಪೂರ್ಣಿಮಾ ಅಥವಾ ಗುರು ನಾನಕ ಜಯಂತಿ. ಓಕೆ, ಇವರು ಮೊದಲನೇ ವ್ಯಕ್ತಿ. ನೆಕ್ಸ್ಟ್ ಎರಡನೇವರು ಗುರು. ಅವ್ರು ತೀರ್ಕೊಂಡ ಮೇಲೆ ಇನ್ನೊಬ್ರು ಗುರು ಬಂದು ಗುರು ಅಂಗದ್ ಅಂತ ಕರೀತಾರೆ. ಅವರು ಗುರು ಅಂಗದರು. ಓಕೆ, ಬರ್ಕೊಂಡ ಗುರು ಅಂಗದ. ಇಲ್ಲಿ ನೋಡಿ, ಪಂಜಾಬಿ ಭಾಷೆ ಇತ್ತು. ಈ ಪಂಜಾಬಿ ಭಾಷೆಗೆ ಲಿಪಿ ಇರಲಿಲ್ಲ, ಸ್ಕ್ರಿಪ್ಟ್ ಲಿಪಿ ಅಂತಾರ. ನಾವು ಕನ್ನಡ ಬರೀತೀವಿ. ಕನ್ನಡವನ್ನು ಯಾವ ಲಿಪಿ ಬರೀತೀವಿ ಗೊತ್ತಾ? ಈ ಕನ್ನಡ ಬರೀತೀವಲ್ಲ, ಯಾವ ಲಿಪಿ ಗೊತ್ತಾ? ಇದನ್ನ ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ. ಬ್ರಾಹ್ಮಿ ಲಿಪಿ ಅದೇ ಬರೀತೀವಿ. ಕನ್ನಡ ಹಿಂದಿ ಎಲ್ಲ ದೇವನಾಗರಿ ಲಿಪಿ ಬರೀತಾರೆ. ಓಕೆ, ಅದೆಲ್ಲ ಸಪರೇಟ್. ದೇವನಾಗರಿ ಲಿಪಿ ಇದೆಲ್ಲ ದೇವನಾಗರಿ ಲಿಪಿ. ನಮ್ದು ಕನ್ನಡ ಭಾಷೆ ಬಂದು ಬ್ರಾಹ್ಮಿ ಲಿಪಿ ಬರೀತಾರೆ. ಅದೇ ತರ ಇವರು ಪಂಜಾಬಿ ಭಾಷೆಗೆ ಲಿಪಿ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ತುಳು ಭಾಷೆ ಮಾತಾಡ್ತಾರೆ, ಅದಕ್ಕೆ ಲಿಪಿ ಇಲ್ಲ ಗೊತ್ತಾ? ಮಾತಷ್ಟೇ, ಭಾಷೆ ಅಷ್ಟೇ, ತುಳು ಅದಕ್ಕೆ. ಆಮೇಲೆ ಈ ಲಂಬಾಣೀಸ್ ಅಂತ ಬರ್ತಾರೆ, ಅವ್ರ ಜನಾಂಗದಲ್ಲಿ ಲಂಬಾಣಿ ಭಾಷೆ ಮಾತಾಡ್ತಾರೆ, ಲಿಪಿ ಇಲ್ಲ ಗೊತ್ತಾ? ಮಾತಾಡ್ಬೋದು, ಬಟ್ ಬರೀಕಾಗಲ್ಲ. ತುಳು ಆಗಿರ್ಬೋದು, ಆಮೇಲೆ ಅನೇಕ ಭಾಷೆ, ಕೊಂಕಣಿ ಅಂತ ಒಂದು ಭಾಷೆ, ಆ ಕೊಂಕಣಿ ಭಾಷೆನ ಮಾತಾಡ್ತಾರೆ, ಬರೀತಾರ, ಮಾತಾಡ್ಬೋದು ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಈ ತುಳು ಭಾಷೆಗೆ ಲಿಪಿ ಇಲ್ಲ. ಓಕೆ, ಆಮೇಲೆ ದಕ್ಷಿಣ ಭಾರತದಲ್ಲಿ ಅನೇಕ ಭಾಷೆಗಳಿದ್ದಾವೆ, ಅದೊಂದು ಡೈಲೆಕ್ಟ್ಸ್ ಅಂತ ಉಪಭಾಷೆಗಳು ಅಂತ, ಯಾವ ಲಿಪಿ ಇಲ್ಲ. ಪಂಜಾಬಿ ಭಾಷೆಗೂ ಲಿಪಿ ಇರಲಿಲ್ಲ. ಆದರೆ ಇವರು ಏನು ಮಾಡಿದ್ರು, ಗುರು ಅಂಗದರು ಈ ಡೆವಲಪ್ಡ್ ಸ್ಕ್ರಿಪ್ಟ್ ಫಾರ್ ಪಂಜಾಬಿ ಲ್ಯಾಂಗ್ವೇಜ್. ಇದನ್ನ ಕೆಲವು ಎಕ್ಸಾಮ್ ಅಲ್ಲಿ ಕೇಳಿದರೆ ಪಂಜಾಬಿ ಭಾಷೆಗೆ ಸ್ಕ್ರಿಪ್ಟ್ ಅನ್ನು ಬರೆದವರು ಯಾರು ಅಂತ, ಅದು ಅಂಗದರು. ಬರ್ಕೊಳ್ಳಿ. ಇವರು ಪಂಜಾಬಿ ಭಾಷೆಗೆ ಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಈ ಡೆವಲಪ್ಡ್ ಸ್ಕ್ರಿಪ್ಟ್ ಫಾರ್ ಪಂಜಾಬಿ ಲ್ಯಾಂಗ್ವೇಜ್. ಅದನ್ನ ಏನಂತ ಕರೀತಾರೆ ಅಂದ್ರೆ, ಅದನ್ನು ಗುರುಮುಖಿ ಲಿಪಿ ಅಂತ ಕರೀತಾರೆ. ಗುರುಮುಖಿ ಸ್ಕ್ರಿಪ್ಟ್. ಇಟ್ಸ್ ಕಾಲ್ಡ್ ಆಸ್ ಗುರುಮುಖಿ ಸ್ಕ್ರಿಪ್ಟ್. ಅದನ್ನು ಗುರುಮುಖಿ ಸ್ಕ್ರಿಪ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇ ವ್ಯಕ್ತಿ. ಅದಾದ್ಮೇಲೆ ಮತ್ತೊಬ್ಬರು ಬರ್ತಾರೆ, ಗುರು ರಾಮದಾಸರು ಅಂತ. ಮೂರನೇ ವ್ಯಕ್ತಿ ಗುರು ಅಮರದಾಸರು. ಇವರು ಅಕ್ಬರ್ನ ಸಮಕಾಲೀನರಾಗಿದ್ದರು. He was a contemporary of Akbar. ಇವರು ಅಕ್ಬರ್ನ ಸಮಕಾಲೀನರಾಗಿದ್ದರು. He was a contemporary of Akbar. ನೆಕ್ಸ್ಟ್ ಅವರು ಹೋದ ನಂತರ ನಾಲ್ಕನೇ ಗುರುಗಳು ಬಂದರು. ಅವರ ಹೆಸರು ಗುರು ರಾಮದಾಸ್. ಬಹಳ ಪ್ರಮುಖವಾದ ವ್ಯಕ್ತಿ ಇವರು ಕೂಡ. ಗುರು ಅಮರದಾಸರ ನಂತರ ಗುರು ರಾಮದಾಸರು. ಈ ಗುರು ರಾಮದಾಸರ ಬಗ್ಗೆ ಕೇಳಿಸ್ ಮೊದಲನೇ. ಇವರು ಕೂಡ ಅಕ್ಬರ್ನ ಕೊನೆ ಕಾಲದಲ್ಲಿ ಇದ್ದಂತ, ಅಕ್ಬರ್ನ ತೀರ್ಕೊಳ್ಳುವಂತ ಟೈಮಲ್ಲಿ ಇದ್ದಂತ ವ್ಯಕ್ತಿ. ಇವರು ಅಕ್ಬರ್ ಹತ್ರ ಕೇಳಿದಂತೆ, ನಮಗೆ ಸಿಕ್ಕರಿಗೆ ಒಂದು ಸ್ಥಾನವನ್ನು, ಪವಿತ್ರವಾದ ಸ್ಥಾನವನ್ನು ಕಟ್ಟಬೇಕು, ಅದಕ್ಕೊಂದಿಷ್ಟು ಜಾಗ ಬೇಕು ಅಂತ ಕೇಳ್ತಾರೆ. ಆಗಾಗಲೇ ಉತ್ತರ ಭಾರತ ಅಕ್ಬರ ಆಳ್ವಿಕೆಯಲ್ಲಿ ಇರುತ್ತೆ. ಆಗ ಏನು ಮಾಡ್ತಾರೆ, ಒಂದಿಷ್ಟು ಜಾಗವನ್ನು ಪಂಜಾಬ್ ರಾಜ್ಯದಲ್ಲಿ ಕೊಟ್ಟ. ಅವ್ರು ಏನ್ ಮಾಡಿದ್ರು, ಒಂದು ನಗರವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅದನ್ನೇ ಅಮೃತಸರ ಅಂತ ಕರೀತಾರೆ. ಅಮೃತಸರ ನಗರವನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಗುರು ರಾಮದಾಸರು. ಒಂದು. ನೆಕ್ಸ್ಟ್ ಎರಡನೇ ಪಾಯಿಂಟ್, ಸಿಕ್ಕರಿಗೆ ಒಂದು ಪವಿತ್ರವಾದ ಸ್ಥಳ ಯಾವಪ್ಪ ಅಂದ್ರೆ ಅಮೃತಸರದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ, ಅದನ್ನ ಗೋಲ್ಡನ್ ಟೆಂಪಲ್ ಅಥವಾ ಸ್ವರ್ಣ ಮಂದಿರ ಅಂತ ಕರೀತಾರೆ. ಗೋಲ್ಡನ್ ಟೆಂಪಲ್ ಅಥವಾ ಸ್ವರ್ಣ ಮಂದಿರ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಗುರು ಹರ್ ಮಂದಿರ್ ಸಾಹಿಬ್ ಅಂತ ಕರೀತಾರೆ. ಹರ್ ಮಂದಿರ್ ಸಾಹಿಬ್. ಇದು ಸಿಕ್ಕರ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತ ಬಹಳ ಕನ್ಸಿಡರ್ ಮಾಡ್ತಾರೆ. ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಸಿಕ್ಕರು ಇಲ್ಲಿ ಬಂದು ಭೇಟಿ ಕೊಡ್ತಾರೆ, ಒಂದ್ಸತಿನಾದ್ರು ಭೇಟಿ ಕೊಡ್ತಾರೆ. ಹೇಗೆ ಮುಸಲ್ಮಾನರು ಮೆಕ್ಕಕ್ಕೆ ಹೋಗೋದು, ಹಜ್ ಯಾತ್ರೆ ಪವಿತ್ರ ಅಂತಾರೆ, ಹಿಂದೂಗಳಿಗೆ ಕಾಶಿಗೆ ಹೋಗೋದು ಪವಿತ್ರ ಅಂತಾರೆ, ಹಾಗೆ ಇವರು ಈ ಅಮೃತಸರಕ್ಕೆ ಬರ್ತಕ್ಕಂಥ ಬಹಳ ಪವಿತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನ ಕಟ್ಟಲಿಕ್ಕೆ ಶುರು ಮಾಡಿದಂತ ವ್ಯಕ್ತಿ ಗುರು ರಾಮದಾಸರು. ಅದನ್ನು ಕಂಪ್ಲೀಟ್ ಆಗಿಲ್ಲ, ಅವರು ತೀರ್ಕೊಳ್ತಾರೆ. ಹಾಗೆ ಅದನ್ನು ಮುಂದಿನ ಕಂಪ್ಲೀಟ್ ಮಾಡಿದ್ರು. ಹಾಗಾಗಿ ಮೊದಲ ಪಾಠ ಏನಪ್ಪ, ಅಕ್ಬರನಿಂದ ಒಂದು ಜಾಗವನ್ನು ಪಡೆದು ಅದನ್ನು ನಗರವನ್ನು ಕಟ್ಟಿದ್ರು. ಆ ನಗರ ಏನಂತ ಅಮೃತಸರ ಅಂತ. ಮತ್ತು ಸಿಕ್ಕರ ಪವಿತ್ರವಾಗಿರ್ತಕ್ಕಂಥ ದೇವಾಲಯ ಸ್ವರ್ಣ ಮಂದಿರವನ್ನು ನಿರ್ಮಾಣಕ್ಕೆ ಪ್ರಾರಂಭವನ್ನು ಮಾಡಿ. ಎರಡು ವಿಚಾರ. ಗುರು ರಾಮದಾಸರು ಇವರು ಅಕ್ಬರ್ನ ಅಂತ್ಯಕಾಲದಲ್ಲಿ ಇದ್ದರು. ಇಲ್ಲಿ at the end of Akbar rule. He lived at the end of the Akbar rule. ಇವರು ಅಕ್ಬರ್ನ ಕೊನೆಯ ಸಮಯದಲ್ಲಿ ಇದ್ದು. ನೆಕ್ಸ್ಟ್ ಎರಡು, ಇವರು ಅಕ್ಬರ್ನಿಂದ ನಿವೇಶನವನ್ನು ಪಡೆದು ಅಥವಾ ಸ್ಥಳವನ್ನು ಪಡೆದು ಅಮೃತಸರವೆಂಬ ನಗರವನ್ನು ನಿರ್ಮಿಸಿದರು. ನೆಕ್ಸ್ಟ್ ಅಕ್ಬರ್ ಗ್ರಾಂಟೆಡ್
Akbar granted. Site of a place, Akbar granted a place to 6. Akbar granted a site or place to 6. In that place, Guru Ramdas developed. Guru Ramdas developed Amritsar city. Amritsar city. Next, ಇವರು ಸಿಖ್ಖರ ಪವಿತ್ರ ಸ್ಥಳವಾದ ಸ್ವರ್ಣ ಮಂದಿರ ಅಥವಾ ಹರ್ ಮಂದಿರ್ ಸಾಹಿಬ್ ಅನ್ನು ಕಟ್ಟಲು ಪ್ರಾರಂಭಿಸಿದರು. He started the construction of sacred place of 6. Sacred place of 6. Golden temple. ಹರ್ ಮಂದಿರ್ ಸಾಹಿಬ್. ಇವರು ಸಿಖ್ಖರ ಪವಿತ್ರ ಸ್ಥಳವಾದ ಸ್ವರ್ಣ ಮಂದಿರ ಅಥವಾ ಹರ್ ಮಂದಿರ್ ಸಾಹಿಬ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಓಕೆ, ನೆಕ್ಸ್ಟ್ ಐದನೇ ವ್ಯಕ್ತಿ, ಐದನೇವರು ಗುರು ಅರ್ಜನ್ ದೇವ್ ಅಂತ ಕರೀತಾರೆ. ಗುರು ಅರ್ಜನ್ ದೇವ್. ಗುರು ಅರ್ಜನ್ ದೇವ್. ಗುರು ಅರ್ಜನ್ ದೇವ್. ಅರ್ಜುನ್ ದೇವ್ ಅಂತ ಇವರು ಐದನೇ ಗುರುಗಳು. ಇವರು ಐದನೇ ಗುರುಗಳಾಗಿದ್ದಾರೆ. ಕೇಳಿಸ್ಕೊಳ್ಳಿ. ಮೊದಲನೇದು, ಈ ಗೋಲ್ಡನ್ ಟೆಂಪಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದಂಥವ್ರು ಇವರು. ಅವ್ರು ತೀರ್ಕೊಂಡ್ರು. ಅದಾದ್ಮೇಲೆ ಗೋಲ್ಡನ್ ಟೆಂಪಲ್ ಕಂಪ್ಲೀಟ್ ಮಾಡಿದ್ರು. ಹಾಗಾಗಿ ಇವರಿಗೆ ಅದರ ಶಿಲ್ಪಿ ಅಥವಾ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಮೊದಲನೇ ಪಾಯಿಂಟ್. ಓಕೆ, ಎರಡನೇದು ಕೇಳಿಸ್ಕೊಳ್ಳಿ. ಬರ್ಕೊಂಡ್ರೆ ಎರಡನೇದೇನಪ್ಪ ಅಂದ್ರೆ ಇವರು ಎಲ್ಲ ಗುರುಗಳು 1, 2, 3, 4 ಯಾರು ಗುರು ನಾನಕರು, ಗುರು ಅಂಗದರು, ಗುರು ಅಮರದಾಸ, ಗುರು ರಾಮದಾಸ ಮತ್ತೆ ಇವರ ಎಲ್ಲ ಬೋಧನೆಗಳನ್ನು ಕಂಪೈಲ್ ಮಾಡಿದ್ರು, ಸಂಗ್ರಹಿಸಿ ಅದನ್ನೆಲ್ಲ ಕಡೆ ಬರೆದಿಟ್ಟು ಅದಕ್ಕೆ ಇವು ಏನಂತ ಕರೆದ್ರಪ್ಪ ಅಂದ್ರೆ ಇವರನ್ನ ಗುರು ಗ್ರಂಥ ಸಾಹೇಬ, ಗುರು ಗ್ರಂಥ ಸಾಹೇಬ್ ಅಂತಾರೆ. ಅಥವಾ ಅದಕ್ಕೆ ಆದಿ ಗ್ರಂಥ ಅಂತ ಕೂಡ ಕರೀತಾರೆ. ಅವರಲ್ಲಿ ಆದಿ ಗ್ರಂಥ ಕೂಡ ಕರೀತಾರೆ. ಇದು ಸಿಖ್ಖರ ಪವಿತ್ರವಾದ ಗ್ರಂಥ. ಹೇಗೆ ಹಿಂದೂಗಳಿಗೆ ರಾಮಾಯಣ ಮಹಾಭಾರತವು, ಬೇರೆ ಧರ್ಮದವರ ಧರ್ಮಕೃತಿಗಳು, ಹಾಗೆ ಇವರಿಗೆ ಗುರು ಗ್ರಂಥ ಸಾಹಿಬ ಬಹಳ ಪವಿತ್ರವಾಗಿರ್ತಕ್ಕಂಥ. ನೆಕ್ಸ್ಟ್, ಇದಾದ್ಮೇಲೆ ಇವರು ಇದ್ದಾಗ ಅಷ್ಟೊತ್ತಿಗೆ ಅವನು ಅಕ್ಬರ್ ತೀರ್ಕೊಂಡಿರ್ತಾನೆ. ಜಾಂಗೀರ್ ಅಂತ ಬಂದಿರ್ತಾನೆ ಅವನ ಜಾಂಗೀರ್. ಈ ಜಾಂಗೀರ್ ಏನ್ ಮಾಡ್ತಾನೆ, ಹಿಂದೂಗಳನ್ನ ಕನ್ವರ್ಷನ್ ಮಾಡಿ ಒತ್ತಾಯ ಪೂರ್ವಕವಾಗಿ ಇದನ್ನ ವಿರೋಧಿಸಿದ್ರು. ಅರ್ಜುನ್ ದೇವರು, ನೀವು ಮಾಡ್ತಿರೋ ತಪ್ಪು, ಈ ತರ ಮಾಡಬಾರ್ದು ಅಂತ ಹೇಳಿ ಇವನು ಜಾಂಗೀರ್ ಕಡೆಯವರು ಅನೇಕ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಿದ್ರು. ಅದನ್ನು ವಿರೋಧಿಸಿದ್ರು. ಆಗ ಇವನಿಗೊಬ್ಬ ಮಗ ಇದ್ದ ಜಾಂಗೀರ್ಗೆ, ಕುಸುಲ್ ಖಾನ್ ಅಂತ. ಕುಸುಲ್ ಖಾನ್. ಈ ಕುಸುಲ್ ಖಾನ್ ತನ್ನ ತಂದೆಯ ವಿರುದ್ಧನೇ ದಂಗೆ ಎತ್ತ. ಈ ಕುಸುಲ್ ಖಾನ್ಗೆ ಈ ಅರ್ಜುನ ದೇವರು ಸಪೋರ್ಟ್ ಮಾಡಿದ್ರು. ಅಂದ್ರೆ ಇವರು ಹಿಂದೂಗಳನ್ನು ವಿರೋಧ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಅವನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಅವನ ಪುತ್ರನಿಗೆ ಇವರು ಸಪೋರ್ಟ್ ಮಾಡಿ. ಆಗ ಜಾಂಗೀರ್ ಏನ್ ಮಾಡ್ತಾನೆ, ಒಂದು ಯುದ್ಧವನ್ನ ಮಾಡಿ ಈ ಕುಸುಲ್ ಖಾನನ್ನ ಹಿಡಿದು ಬಂಧಿಸ್ತಾನೆ ಮತ್ತೆ ಅರ್ಜುನ ದೇವರನ್ನು ಬಂಧಿಸ್ತಾನೆ. ಇಬ್ಬರನ್ನು ಅರೆಸ್ಟ್ ಮಾಡ್ತಾನೆ. ಕುಸುಲ್ ಖಾನನ್ನ ಕುಸುಲ್ ಖಾನನ್ನು ಹತ್ಯೆ ಆಗುತ್ತೆ. ಮತ್ತೆ ಗುರು ಅರ್ಜುನ ದೇವರನ್ನ ಇವನು ಸಪೋರ್ಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಜಾಂಗೀರ್ ಕೊಲೆ ಮಾಡಿಸ್ತಾನೆ, ಹತ್ಯೆ ಮಾಡ್ತಾನೆ. ಹೀಗೆ ಮೊಘಲರಿಂದ ಹತ್ಯೆಯಾದ ಮೊದಲ ಸಿಖ್ಖರ ಧರ್ಮಗುರುಗಳು ಯಾರಪ್ಪ ಅಂದ್ರೆ ಗುರು ಅರ್ಜುನ ದೇವರು. ಅವಾಗಿನಿಂದ ಸಿಖ್ಖರು ಮೊಘಲರ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸ್ತಾರೆ. ನಿಮಗೆ ಗೊತ್ತಿದೆ, ಅದನ್ನ ಹೇಳ್ಬೇಕಾಗಿ ಹೇಳಿದೆ. ಅಲ್ಲಿ ಎಲ್ಲಪ್ಪ ಅಂದ್ರೆ ಆ ಮೊದಲನೇ ಬಹದ್ದೂರ್ ಶಾ ಫಸ್ಟ್ ಲೆಸನ್ ಹೇಳ್ತಾರೆ. ಮೊದಲನೇ ವ್ಯಕ್ತಿ ಅವನು ಎಲ್ಲ ಜೊತೆಗೆ ಶಾಂತಿ ಒಪ್ಪಂದ ಮಾಡ್ಕೊಂಡ. ಮರಾಠರು, ಬುಂದೇಲ್ಖಂಡ್ ರಾಜಪುರ ಸಿಖ್ಖರನ್ನು ಒಬ್ಬರನ್ನು ಬಿಟ್ಟು ಅಂತ ಹೇಳಿ. ಕರೆಕ್ಟ್. ಕಾರಣ ಏನಪ್ಪ ಅಂದ್ರೆ ಸಿಖ್ಖರು ಇವರ ಪರಮಶತ್ರುಗಳಾಗಿದ್ರು. ಯಾಕಂದ್ರೆ ಸಿಖ್ಖ ಗುರುಗಳು ಸಾಯಿಸಿದ್ರು. ಆಗ ಅವ್ರು ಯಾವ ಕಾರಣಕ್ಕೆ ಸಿಖ್ಖರು ಮೊಘಲರ ಜೊತೆ ಹೋಗ್ತಿದ್ದಾರೆ. ಅದೊಂದು ಇಷ್ಟು ಪ್ರಮುಖವಾದ ವಿಚಾರ. ಮೊದಲನೇ ಬರ್ತಾರೆ ಇವರು ಸ್ವರ್ಣ ಮಂದಿರದ ನಿರ್ಮಾಣವನ್ನು ಪೂರ್ತಿಗೊಳಿಸಿದರು. ಈ ಕಂಪ್ಲೀಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ವರ್ಣ ಮಂದಿರ. ಸ್ವರ್ಣ ಮಂದಿರದ ನಿರ್ಮಾಣವನ್ನು ಪೂರ್ತಿಗೊಳಿಸಿದರು. ಹಾಗಾಗಿ ಇವರನ್ನು ಸ್ವರ್ಣ ಮಂದಿರದ ಶಿಲ್ಪಿ ಎನ್ನುತ್ತಾರೆ. ಸೊ ಇಸ್ ಕಾಲ್ಡ್ ಆಸ್ ಆರ್ಕಿಟೆಕ್ಟ್ ಆಫ್ ಸ್ವರ್ಣ ಮಂದಿರ ಅಥವಾ ಗೋಲ್ಡನ್ ಟೆಂಪಲ್. ಅದರ ಶಿಲ್ಪಿ ಅಂತ ಕರೀತಾರೆ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ತಮ್ಮ ಪೂರ್ವ ಗುರುಗಳ ಬೋಧನೆಗಳನ್ನು ಸಂಗ್ರಹಿಸಿ ಅದಕ್ಕೆ ಗುರು ಗ್ರಂಥ ಸಾಹೇಬ ಎಂದು ಕರೆದರು. ಬ್ರಾಕೆಟ್ ಅಲ್ಲಿ ಆದಿ ಗ್ರಂಥ ಅಂತ ಕೂಡ ಕರೀತಾರೆ. ಆದಿ ಗ್ರಂಥ ನೀವು ಬರ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ. ಈ ಕಂಪೈಲ್ ಸಂಗ್ರಹಿಸಿ ಟೀಚಿಂಗ್ಸ್ ಆಫ್ ಹಿಸ್ ಪ್ರೀವಿಯಸ್ ಗುರುಸ್. and called it as ಗುರು ಗ್ರಂಥ ಸಾಹೇಬ್. ಬ್ರಾಕೆಟ್ ಅಲ್ಲಿ ಆದಿ ಗ್ರಂಥ, ಗುರು ಗ್ರಂಥ ಸಾಹೇಬ್ ಮತ್ತೆ ಆದಿ ಗ್ರಂಥ ಅಂತ ಕರೀತಾರೆ. ಇದು ಸಿಖ್ಖರ ಪವಿತ್ರ ಗ್ರಂಥ. ಇಟ್ ಇಸ್ ಅ ಸೇಕ್ರೆಡ್ ವರ್ಕ್ ಆಫ್ ದ ಸೇಕ್ರೆಡ್ ಬುಕ್ ಆಫ್ ದ ಸೇಕ್ರೆಡ್ ಸ್ಕ್ರಿಪ್ಚರ್ ಆಫ್ ಸಿಖ್. ಇದು ಸಿಖ್ಖರ ಪವಿತ್ರ ಗ್ರಂಥ. ನೆಕ್ಸ್ಟ್ ಮೂರನೇದು, ಜಾಂಗೀರ್ನ ಮಗ ಖುಸ್ರು ಖಾನ್ ತನ್ನ ತಂದೆ ವಿರುದ್ಧ ದಂಗೆ ಎದ್ದನು. ಅವನಿಗೆ ಅರ್ಜುನ ದೇವರು ಬೆಂಬಲಿಸಿದರು. ಹಾಗಾಗಿ ಜಾಂಗೀರ್ ಇವರ ಹತ್ಯೆ ಮಾಡಿದನು. ನೀವು ಬರ್ಕೊಳ್ಳಿ. ಜಾಂಗೀರ್ ಸನ್ ಖುಸ್ರು ಖಾನ್ revolted against his father. He was supported by Guru Arjun Dev. So Arjun Dev was killed by Jahangir. First point, ಮೊಘಲರಿಂದ ಹತ್ಯೆಯಾದ ಮೊದಲ ಸಿಖ್ಖರು. He was the first Sikh Guru killed by Mughal. Next, ಇವ್ರು ತೀರ್ಕೊಂಡ ಮೇಲೆ ಮತ್ತೊಬ್ಬರು ಬಂದರು. ಗುರು ಹರಗೋವಿಂದ್ ಅಂತ ಕರೀತಾರೆ. ಗುರು ಹರಗೋವಿಂದ್ ಅಂತ ಕನ್ನಡ ಹರಗೋವಿಂದ್. ಇವ್ರ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊ. ಗುರು ಹರಗೋವಿಂದ್ ಹೇಳ್ತಾರಂತೆ, ನಾವು ಸಿಕ್ಕರು ಒಳ್ಳೆಯ ಜನ ಅಂತ ಹೇಳಿ ಈ ಮೊಘಲರು ನಮ್ಮನ್ನ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಗುರುಗಳನ್ನ ಹತ್ಯೆ ಮಾಡಿದ್ರು. ನಾವು ಹೀಗಿದ್ರೆ ನಾವು ಆಗಲ್ಲ, ನಾವು ಕೂಡ ಬದಲಾಗಬೇಕು ಅಂತ ಹೇಳಿ ಸಿಕ್ಕರು ಬಹಳ ಶಾಂತಿಯುತವಾಗಿದ್ರು. ಟೈಮ್ ಅವ್ರ ಕತ್ತಿಗಳನ್ನ ಬಳಸೋದೆಲ್ಲ ಗೊತ್ತಿರಲಿಲ್ಲ. ಅವರು ಬಹಳ ಒಂದೇ ಒಂಥರ ಸಿಂಪಲ್ ಲೈಫ್ ಮಾಡ್ತಾರೆ. ಇವ್ರು ಹೇಳಿದ್ರಂತೆ, ನಾವು ಹೀಗಿದ್ರೆ ಆಗಲ್ಲ, ನಾವು ಸೋಲ್ಜರ್ಸ್ ಆಗಬೇಕು ಅಂತ ಹೇಳ್ತಾರೆ.
ನಾವು ಸಿಕ್ಕರು ಬದುಕಬೇಕು ಮಗಳ ಕೈಯಲ್ಲಿ ನಾವು ಸೈನಿಕರಾಗಬೇಕು. ಹಾಗಾಗಿ ಹೇಳಿದಂತೆ ಶಾಂತಿ ಪ್ರಿಯರಾಗಿದ್ದ ಸಿಕ್ಕರನ್ನು ಸೈನಿಕರಾಗಿ ಬದಲಾಯಿಸಿದ್ರು ಅಂತ ಹೇಳಿ ಸೈನಿಕರಾಗಿ ಹೇಳಿದಂತೆ ನೀವು ಕತ್ತಿಗಳು ಇಟ್ಕೊಬೇಕು ಅಂತ ಹೇಳಿ. ಹಾಗಾಗಿ ಇವರನ್ನ ಎರಡು ಬಿರುದುಗಳನ್ನ ಕೊಟ್ಟು ಗೌರವಿಸಿದ್ರು. ಹಾಗಾಗಿ ಇವರನ್ನ ಸೋಲ್ಜರ್ ಸೈಂಟ್ ಅಂತ ಕರೀತಾರೆ. ಸೋಲ್ಜರ್ ಸೈಂಟ್ ಕನ್ನಡದಲ್ಲಿ ಸೈನಿಕ ಸಂತ, ಸೈನಿಕ ಸಂತ ಅಂತ ಕರೀತಾರೆ. ಆ ತರದ ಒಬ್ಬ ವ್ಯಕ್ತಿ ಸೈನಿಕ ಸಂತ. ಓಕೆ, ನೆಕ್ಸ್ಟ್ ಇವರು ಹಾಗಾಗಿ ಇವರನ್ನ ಸಿಕ್ಕರ ಬಾದಶಾ ಅಂತೆಲ್ಲ ಕೂಡ ಕರೆದು ಗೌರವಿಸ್ತಾರೆ. ನೆಕ್ಸ್ಟ್ ಮೊಘಲರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಶಾಂತಿ ಪ್ರಿಯರಾಗಿದ್ದ ಸಿಕ್ಕರನ್ನು ಸೈನಿಕ ಅಥವಾ ಯುದ್ಧ ಪ್ರಿಯರನ್ನಾಗಿ ಮಾಡಿದರು. ನೀವು ಬರ್ಕೊಳ್ಳಿ. He advised the Sikhs to become the soldiers and to take a revenge against Mughals. ಇವರು ಸಿಖ್ಖರಿಗೆ ಅಡ್ವೈಸ್ ಮಾಡಿದ್ರು ಸೈನಿಕರಾಗಲಿಕ್ಕೆ. ಸೊ he got the title soldier saint. ಹಾಗಾಗಿ ಇವರನ್ನು ಸೈನಿಕ ಸಂತ ಎಂದು ಕರೆಯುತ್ತಾರೆ. he got the title soldier saint, ಸೈನಿಕ ಸಂತ ಅಂತ ಕರೀತಾರೆ. ಮತ್ತು ಇನ್ನೊಂದು ಬಿರುದು ಬಾದಶಾ. ಒಂದು ಸೋಲ್ಜರ್ ಸೈಂಟ್, ಇನ್ನೊಂದು ಬಾದಶಾ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಇಬ್ಬರು ಬರ್ತಾರೆ. ಅವ್ರ ಬಗ್ಗೆ ನೋಡಿ, ಇನ್ನೊಂದು 3 ಜನ. ನೆಕ್ಸ್ಟ್ 7ನೇ ವ್ಯಕ್ತಿ ಗುರು ಹರರೈ ಅಂತ. ಗುರು ಹರರೈ. ಅದಾದ್ಮೇಲೆ ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಗುರು ಹರಕೃಷ್ಣ. ಹರಕೃಷ್ಣ. ಗುರು ಹರಕೃಷ್ಣ ಇವರು ಒಬ್ರು ಪ್ರಮುಖವಾದ ವ್ಯಕ್ತಿಗಳು. ಇವರು ಕೂಡ ಓಕೆ, ಗುರು ಹರಕೃಷ್ಣ ಇವ್ರ ಬಗ್ಗೆ ಹೇಳ್ತಾ ಏನಪ್ಪ ಅಂದ್ರೆ ನೋಡಿ, ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿಗೆ ಸಿಖ್ಖರ ಗುರು ಆದವರು ಯಾರು? ತುಂಬಾ ಚಿಕ್ಕ ವಯಸ್ಸಿಗೆ. ಇವರು 5 ವರ್ಷ ಇದ್ದಾಗಲೇ ಸಿಖ್ಖರ ಗುರು ಆದವರು. ಅಟ್ ಏಜ್ ಆಫ್ 5 he becomes the ಸಿಖ್ ಗುರು. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೇಕು, 5 ವರ್ಷಕ್ಕೆ ಒಬ್ಬ ಚಿಕ್ಕ ಮಗು ಸಿಖ್ಖರ ಗುರು ಅಂದ್ರೆ ಅದೊಂದು ಬಹುದೊಡ್ಡ ಸಾಧನೆ. ಆ ತರ ಚಿಕ್ಕ ವಯಸ್ಸಿಗೆ ಆದಂತವರು he becomes the ಸಿಖ್ ಗುರು ಅಟ್ ಏಜ್ ಆಫ್ 5. ಇವರು ಕೇವಲ 5 ವರ್ಷಕ್ಕೆ ಸಿಖ್ಖರ ಗುರುಗಳಾಗಿದ್ದಾರೆ. ಹಾಗಾಗಿ ಅತ್ಯಂತ ಕಿರಿಯ ವಯಸ್ಸಿಗೆ ಗುರು ಆದವರು ಅಂತ ಕರೀತಾರೆ. ನೆಕ್ಸ್ಟ್ ಮತ್ತೊಬ್ಬರು ಬಹಳ ಇಂಪಾರ್ಟೆಂಟ್ ಪರ್ಸನ್, ಗುರು ತೇಜ್ ಬಹದ್ದೂರ್ ಅಂತ ಕರೀತಾರೆ. ಗುರು ತೇಜ್ ಬಹದ್ದೂರ್ ಹೇಳಿದ್ರ? ಗುರು ತೇಜ್ ಬಹದ್ದೂರ್ ಇಲ್ಲಿ ನೋಡಿ. ಇವರು ಇದ್ದಾಗ ಔರಂಗಜೇಬ ಅಂತ ಒಬ್ಬ ವ್ಯಕ್ತಿ ಇದ್ದ. ಔರಂಗಜೇಬ ಇವರ ಸಮಕಾಲೀನ ವ್ಯಕ್ತಿ. ಈ ಔರಂಗಜೇಬ ಏನ್ ಮಾಡ್ತಿದ್ದ, ಕಾಶ್ಮೀರದಲ್ಲಿ ಹಿಂದೂಗಳಿದ್ರು. ಆ ಹಿಂದೂಗಳನ್ನ ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡಿದ. ಕಾಶ್ಮೀರ ಆಕ್ಚುಲಿ ಸಂಪೂರ್ಣ ಹಿಂದೂಗಳಿದ್ದಂತ ಒಂದು ಸ್ಥಳ. ಅವ್ರನ್ನ ಕಾಶ್ಮೀರಿ ಪಂಡಿತರು ಅಂತ ಕರೀತಾರೆ. ಕಾಶ್ಮೀರಿ ಪಂಡಿತ. ಇವಾಗ ಮೋಸ್ಟ್ಲಿ ನಮ್ಮ ಈ ಕದಂಬರ ಕಾಲದಲ್ಲಿ ಉತ್ತರ ಭಾರತದಿಂದ ಬಂದಂತ ಈ ಬ್ರಾಹ್ಮಣರಿಗೆ ಕದಂಬರ ಮಯೂರವರ್ಮ ಇವತ್ತಿನ ಇದು ಉತ್ತರ ಕನ್ನಡ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಾಗದಲ್ಲಿ ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅಂತ ಹೇಳಿದ ಓಕೆ, ಅದೊಂದು ಮಯೂರವರ್ಮನ ವಿಚಾರ ಒಂದು. ಹಾಗಾಗಿ ಕಾಶ್ಮೀರದಲ್ಲಿ ಹಿಂದೂಗಳಿದ್ರು, ಬಹಳಷ್ಟು ಹಿಂದೂಗಳು. ಅನಂತನಾಗ್ ಅಂತೆಲ್ಲ ಕೇಳಿದ್ರು ನೋಡಿ, ಅನಂತನಾಗ್ ಆಕ್ಟರ್. ಇವರೆಲ್ಲ ಪೂರ್ವಜರು ಕಾಶ್ಮೀರದವರು ಸತಿ ಟಿವಿ ಹೇಳ್ತಿದ್ರು. ಆ ಕಾಶ್ಮೀರದ ಒಂದು ಪ್ಲೇಸ್ ಇದೆ, ಅನಂತನಾಗ್ ಅಂತಾನೆ ಒಂದು ನಾಗ್ ಅಂತ ಒಂದು ಸ್ಥಳ ಇದೆ, ಡಿಸ್ಟ್ರಿಕ್ಟ್ ಇದೆ. ಇವರು ಆ ಕಡೆಯಿಂದ ಬಂದವರು, ಅಲ್ಲಿನ ಬ್ರಾಹ್ಮಣ ಕುಟುಂಬದವರು. ಅಲ್ಲಿ ಈ ತರ ದಾಳಿಗಳು ಬಹಳಷ್ಟು ಆಯಿತು ಸುಮಾರು 13 ಶತಮಾನದಲ್ಲಿ, ಔರಂಗಜೇಬ ಇದ್ದಂತ ಸಂದರ್ಭದಲ್ಲಿ, ಔರಂಗಜೇಬನ ಕಾಲ 1700 ಆ ಟೈಮಲ್ಲಿ. ಹಾಗೆ ಮಾಡಿದ್ರು, ಹಿಂದೂಗಳು ಉತ್ತರ ಭಾರತ ಬಿಟ್ಟು ದಕ್ಷಿಣ ಭಾರತ ಕಡೆ ಬರೋದು ಶುರು ಮಾಡ್ತಾರೆ. ಅವರೆಲ್ಲ ಬಂದು ಬೇರೆ ಬೇರೆ ಕಡೆ ನಿಲ್ಸಿದ್ರು. ಕರ್ನಾಟಕದಲ್ಲಿ ಬಂದಿದ್ರು ನಾಗು ಈ ತರ ಹೇಳ್ತಾರೆ. ಹೀಗೆ ಹಾಗೆ ಮಾಡಿದ್ರು, ಇವನು ಕನ್ವರ್ಷನ್ ಮಾಡೋಕೆ ಶುರು ಮಾಡ್ತಾರೆ ಬಹಳ ಜನ. ಆಗ ಅವ್ರಿಗೆ ಗುರು ತೇಜ್ ಬಹದ್ದೂರ್ ಹೇಳಿದ್ರು, ಈ ತರ ಮಾಡೋದು ತಪ್ಪು, ಯಾವುದೇ ಒಬ್ಬ ವ್ಯಕ್ತಿನ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಬಹುದು ಅಂತ ಹೇಳಿ. ಆಗ ಇವನು ಮಾಡಿದ, ಗುರು ತೇಜ್ ಬಹದ್ದೂರ್ ವಿರುದ್ಧನೇ ತಂಗಿ ಅಂತ ಔರಂಗಜೇಬ್. ಅವ್ರ ಕಡೆ ಹೇಗಾದ್ರು ಮಾಡಿ ಗುರು ತೇಜ್ ಬಹದ್ದೂರ್ ಅವರನ್ನ ಬಂದು ಸೇರ್ಕೊಂಡು ಬನ್ನಿ ಅಂತ ಹೇಳಿ. ಗುರು ತೇಜ್ ಬಹದ್ದೂರ್ ಅವರು ಹೋರಾಟ ಮಾಡಿದ್ರು. ಅವರು ಬಹಳ ದೊಡ್ಡ ಒಂದು ವ್ಯಕ್ತಿ ಗುರು ತೇಜ್ ಬಹದ್ದೂರ್. ಅವ್ರನ್ನ ಸಿಖ್ಖರಲ್ಲಿ ಬಹಳ ಗೌರವಿಸ್ತಾರೆ. ಅವ್ರನ್ನ ಸಿಖ್ಖರಲ್ಲಿ ಗುರು ತೇಜ್ ಬಹದ್ದೂರ್ ಅಂದ್ರೆ ಒಂದು ಗುರು ತೇಜ್ ಬಹದ್ದೂರ್ ಅಂತ ಬಹಳ ಸಿಖ್ಖರಲ್ಲಿ ಬಹಳ ಪವಿತ್ರವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಹಳ ಇಲ್ಲಿ ನೋಡಿ, ಕೈಲೊಂದು ಅದು ಇಟ್ಕೊಂಡಿರ್ತಾರೆ. ಅದೊಂದು ಚಿತ್ರ ಬಹಳ ಫೇಮಸ್. ಏನಪ್ಪ ಅಂದ್ರೆ ಅವ್ರನ್ನ ಮಾತಾಡ್ತಿರ್ತಾರೆ, ಅಂದ್ರೆ ಸಿಖ್ಖರಿಗೆ ಹೇಳಿದಂತೆ ನೀವು ಈ ತರ ಇದ್ರೆ ಆಗಲ್ಲ, ಧೈರ್ಯದಿಂದ ಇರಬೇಕು. ಅವ್ರು ಮಾತಾಡ್ತಿರ್ತಾರೆ, मैं चिड़िया से बाज बनाऊंगा सवा लाख से एक लड़ाऊंगा. ಅಂದ್ರೆ ಚಿಡಿಯಾ ಅಂದ್ರೆ ಗುಬ್ಬಿ, ನಾನು ಗುಬ್ಬಿನ ಅಂತ ಹೇಳ್ಕೊಟ್ರೆ ನಾನು ಗಿಡಗ ಮಾಡ್ತೀನಿ. ಬಾಜ್ ಅಂದ್ರೆ ಗಿಡಗ, ನಾನು ಅದು ಮಾಡ್ತೀನಿ. ಒಬ್ಬನು ನನಗೆ ಸಿಕ್ಕ ಹುಡುಗ ನಾನು ಹೇಗೆ ತಯಾರು ಮಾಡ್ತೀನಿ, 1.25 ಲಕ್ಷ ಮೊಘಲ ಸೈನಿಕರ ಜೊತೆ ಹೋರಾಟ ಮಾಡಬೇಕು, ಆ ತರದ ಒಂದು ಸೈನ್ಯವನ್ನು ತಯಾರು ಮಾಡ್ತೀನಿ ಅಂತ ಹೇಳಿ ಆ ಶ್ರಮಪಟ್ಟರು. ಔರಂಗಜೇಬನ ವಿರುದ್ಧ ಹೋರಾಟ ಮಾಡಿ ಕೊನೆ ಅವ್ರ ಕಡೆ ಬಂದು ಸೋಲ್ಸಿ ಹೇಳ್ಕೊಂಡು ಅವ್ರು ಕೇಳ್ತಾರೆ, ನೀನು ಕನ್ವರ್ಟ್ ಆಗುವಂತ ಗುರು ತೇಜ್ ಬಹದ್ದೂರ್ ಹೇಳಿ. ಅವಾಗ ಗುರು ತೇಜ್ ಬಹದ್ದೂರ್ ಹೇಳ್ತಾರೆ, ನಾವು ಸಿಕ್ಕರು ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ ಅಂತ ಹೇಳಿ. ಆಗ ನಿನ್ನ ಪ್ರಾಣವನ್ನು ತೆಗಿತೀವಿ ಅಂತ, ಪ್ರಾಣ ಹೋದ್ರೆ ಹೋಗ್ಲಿ, ಅದು ನಾನು ಕನ್ವರ್ಟ್ ಆಗಲ್ಲ ಅಂತ ಔರಂಗಜೇಬನ ಉತ್ತರ ಕೊಟ್ಟರು. ಕೊನೆ ಔರಂಗಜೇಬ ಏನ್ ಮಾಡ್ತಾನೆ, ಅವರ ತಲೆಯನ್ನ ಕಟ್ ಮಾಡಿ ಆಮೇಲೆ ಅವರನ್ನ ಮಷೀನ್ಗೆ ಕೊಟ್ಟು ನಂತರ ಬರುತ್ತೆ ಗರ್ಗಸದಲ್ಲಿ ಅವರನ್ನ ಕಟ್ ಮಾಡಿ ಚಿತ್ರಹಿಂಸೆ ಮಾಡಿ ಗುರು ತೇಜ್ ಬಹದ್ದೂರ್ ಅವರನ್ನ ಹತ್ಯೆ ಮಾಡಿದ್ರು. ಹಾಗಾಗಿ ಇವರು ಬಹಳ ಪ್ರಮುಖವಾದ ಒಬ್ಬ ವ್ಯಕ್ತಿ. ಹಾಗೆ ಔರಂಗಜೇಬನಿಂದ ಹತ್ಯೆ ಆದವರು ಈ ಕಾರಣ. ಬಟ್ ನೆಕ್ಸ್ಟ್ he was a contemporary of ಔರಂಗಜೇಬ್. ಇವರು ಔರಂಗಜೇಬನ ಸಮಕಾಲೀನರು. ಔರಂಗಜೇಬ ಕಾಶ್ಮೀರದ ಮುಸ್ಲಿಮರನ್ನು, ಕಾಶ್ಮೀರದ ಹಿಂದೂಗಳನ್ನು ಒತ್ತಾಯಪೂರ್ವಕವಾಗಿ ಇಸ್ಲಾಂಗೆ ಮತಾಂತರ ಮಾಡುತ್ತಿದ್ದ. ಇದನ್ನು ಇವರು ವಿರೋಧಿಸಿದರು.
ಇದನ್ನು ಇವರು ವಿರೋಧಿಸಿದರು. ಹಾಗಾಗಿ ಇವರನ್ನು ಹತ್ಯೆ ಮಾಡಿಸಿದರು. ನೀವು ಬರ್ಕೊಳ್ಳಿ. ಗುರು ಅಪೋಸಿಟ್ ದ ಗುರು ಅಂದ್ರೆ ಗುರುತೇಜ್ ಬಹದ್ದೂರ್ ಅಪೋಸಿಟ್ ದ ಔರಂಗಜೇಬ್ ಫಾರ್ forceful conversion of Kashmiri Hindus to Islam. So he was killed by Aurangzeb. Next, 10ನೇವರು ಕೊನೆ ವ್ಯಕ್ತಿ ಗುರು ಗೋವಿಂದ ಸಿಂಗ್. ಗುರು ಗೋವಿಂದ್ ಸಿಂಗ್ ಇವ್ರ ಬಗ್ಗೆ ಒಂಚೂರು ವಿಚಾರಗಳಿದೆ. ಇವರು ಗುರು ಗೋವಿಂದ ಸಿಂಗರು 10ನೇ ಗುರುಗಳಿರು. ವಾಸ್ 10th ಗುರು. ಇವೇನ್ ಮಾಡ್ತಾರೆ, ಈ ಮೊಘಲರು ಇವ್ನ ಔರಂಗಜೇಬ ಸಾಯಿಸಿದ ಕಾರಣಕ್ಕೆ ಇವೇನ್ ಮಾಡಿದ್ರು, ಅವ್ರ ವಿರುದ್ಧ ಒಂದು ಸೈನ್ಯವನ್ನ ಕಟ್ಟಿದ್ರು. ಅದನ್ನ ಖಾಲ್ಸಾ ಅಂತ ಕರೀತಾರೆ. ಮೊಘಲರ ವಿರುದ್ಧ ಖಾಲ್ಸಾ ಸೈನ್ಯವನ್ನು ಕಟ್ಟಿದವರು ಯಾರಪ್ಪ ಅಂದ್ರೆ ಗುರು ಗೋವಿಂದ ಸಿಂಗರು ಅಂತಕ್ಕಂಥ ವ್ಯಕ್ತಿ. ಖಾಲ್ಸಾ ಅಂತ ಒಂದು ಸೈನ್ಯ. ಇದರಲ್ಲಿ ಹುಡುಗರು ಸೇರ್ಕೊಬಹುದು, ಹುಡುಗಿರು ಸೇರ್ಕೊಬಹುದು. ಈ ಸೈನ್ಯಕ್ಕೆ ಇದನ್ನ ಸೇರ್ಕೊಳ್ತಕ್ಕಂಥ ಒಂದು ಸೆರೆಮನಿ, ಪ್ರಾಕ್ಟೀಸ್ ಸೆರೆಮನಿ ಅಂದ್ರೆ ಪವಿತ್ರವಾದ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಅಮೃತ್ ಸಂಸ್ಕಾರ ಅಂತ ಕರೀತಾರೆ. ಅಮೃತ್ ಸಂಸ್ಕಾರ ಸಿಖರಲ್ಲಿ ಒಂದು ಪವಿತ್ರವಾದ ಆಚರಣೆ ಅಮೃತ್ ಸಂಸ್ಕಾರ. ಇವರು ಯಾರು ಬೇಕಾದ್ರೂ ಸೇರ್ಕೊಂಡು, ಹುಡುಗರು ಸೇರ್ಕೊಂಡು, ಹುಡುಗಿಯಾರು ಸೇರ್ಕೊಂಡು. ಇದರಲ್ಲಿ ಸೇರ್ಕೊಳ್ಳೋರಿಗೆ 5 ರೂಲ್ಸ್ ಇದೆ, 5 ನಿಯಮಗಳಿದೆ. ಅಥವಾ ಸಿಕ್ಕರಿದನ್ನೆಲ್ಲರೂ ಕಂಪಲ್ಸರಿ ಆಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು ಮುಂದೆ ಬಂದವರು. ಏನು ರೂಲ್ಸ್? ಮೊದಲನೇದು ಹೇಳ್ತಾರೆ, ಇದನ್ನ 5K ಅಂತ ಕರೀತಾರೆ. 5Kಗಳು ಅಂತ ಕರೀತಾರೆ. ಮೊದಲನೇದು ಕೇಶ್ ಅಂದ್ರೆ ಕೂದಲು. ಸಿಕ್ಕರಲ್ಲಿ ರೂಲ್ಸ್ ಮೊದಲನೇದು ಅಂದ್ರೆ ಏನಪ್ಪ ಅಂದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಅವರು ತಲೆ ಕೂದಲನ್ನ ಮತ್ತು ದಾಡಿಯನ್ನ ತೆಗೆಯುವಾಗಿಲ್ಲ. ಅನ್ಕಟ್ ಹೇರ್ ಅಂತ ಕರೀತಾರೆ. ಅನ್ಕಟ್ ಹೇರ್ ಯಾವುದೇ ಕಾರಣಕ್ಕೂ ತಲೆ ಕೂದಲು ಕಟ್ಟಿಸ್ತಾರೆ. ನೋಡಿ ಅವರು ಅದನ್ನ ತಲೆ ಕೂದಲನ್ನ ಮಾಡ್ಬಿಟ್ಟು ಟರ್ಬನ್ ಕಟ್ಕೊತಾರೆ. ಓಕೆ, ಮೊದಲನೇದು. ಎರಡನೇದು ಕೇಶ್. ಎರಡನೇದು ಕಂಗ ಅಂತ ಹೇಳಿದ್ರೆ ಹೋಮ್ ಇಂಗ್ಲಿಷಲ್ಲಿ ಬಾಚಣಿಕೆ. ಅಂದ್ರೆ ಆ ತಲೆ ಕೂದಲನ್ನ ಅವರು ಹಾಗೆ ಬಿಡುವಾಗಿಲ್ಲ, ಇನ್ನೊಬ್ಬರು ಕಾಣಿಸವಾಗಿಲ್ಲ. ಅದನ್ನ ಯಾವಾಗಲೂ ಅದನ್ನ ಬಾಚ್ಬಿಟ್ಟು ಅದನ್ನ ರಿಬನ್ ಹಾಕ್ಬಿಟ್ಟು ಪೇಟಿಸ್ತಾರೆ. ಹಾಗಾಗಿ ಯಾವಾಗಲೂ ಒಂದು ಉಡನ್ ಕೂಂಬು, ಮರದ ಬಾಚಣಿಕೆ ಅಥವಾ ಸ್ಟೀಲಿಂದ ಕೂಡ ಕೆಲಸಕ್ಕೆ ಬಳಸ್ತಾರೆ, ಅದನ್ನು ಇಟ್ಕೋಬೇಕು. ಮೂರನೇದು ಕಿರ್ಪಾನ್ ಅಂತ ಕರೀತಾರೆ. ಕಿರ್ಪಾನ್ ಅಂತ ಅಂದ್ರೆ ಕತ್ತಿ. ನೀವು ಸಿಕ್ಕ ನೋಡಿರ್ತಾರೆ, ಅವ್ರು ಸಣ್ಣ ಕತ್ತಿ ಕೊಂಡಿರ್ತಾರೆ. ಓಕೆ, ಚಿಕ್ಕದೊಂದು. ನೀವೆಲ್ಲರೂ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ನೀವು ಹತ್ರ ಕತ್ತಿ ಇದ್ರೆ ಅದನ್ನ ಚೆಕ್ ಮಾಡಿದ್ರೆ ಅದನ್ನ ಆಚೆ ಕಳಿಸ್ತಾರೆ. ಓಕೆ, ನಮ್ಮ ಪರ್ಮಿಷನ್ ಇಲ್ಲ. ಅದು ಸಿಕ್ಕಿದಂಗಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 3rd ಪಾರ್ಟ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಹೌದಾ. ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲರೂ ಕೂಡ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ಸ್ಪೀಚ್, ಆಮೇಲೆ ರೈಟ್ ಟು ಇಕ್ವಾಲಿಟಿ, ಹೌದಾ, ರೈಟ್ ಟು ವೋಟು, ಆಮೇಲೆ ಎಜುಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇವರು ಸ್ಪೆಷಲ್ ಕೊಟ್ಟಿದ್ದಾರೆ ಸಿಕ್ಕರಿಗೆ ಏನಪ್ಪ ಅಂದ್ರೆ, ದೇ ಕ್ಯಾನ್ ಕ್ಯಾರಿ ಕಿರ್ಪಾನ್. ಅವರು ಎಲ್ಲಿ ಬೇಕಾದ್ರೂ ಆ ಕತ್ತಿಯನ್ನು ತೆಗೆದುಕೊಂಡು ಹೋಗಬಹುದು. ಅದರಿಂದ ಇನ್ನೂ ತೊಂದರೆ ಕೊಡೋದಿಲ್ಲ. ಆದ್ರೆ ಅದನ್ನು ಕ್ಯಾರಿ ಮಾಡಬಹುದು. ಇವನ್ ಫ್ಲೈಟ್ಗಳಲ್ಲಿ ಅದನ್ನು ಕ್ಯಾರಿ ಮಾಡಬಹುದು. ಅದಕ್ಕೆ ಅವರಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಅದು ಅವರಿಗೊಂದು ಯಾಕಂದ್ರೆ ಧರ್ಮದ ಒಂದು ಅವಿಭಾಜ್ಯ ಅಂಗ. ನೆಕ್ಸ್ಟ್ 4ನೇದು ಕಿರ್ಪಾನು. ಆಮೇಲೆ ಕರ ಅಂತ ಹೇಳಿದ್ರೆ ಒಂದು ಕೈ ಒಂದು ಸ್ಟೀಲ್ ಕಡಿತ ಆಗ್ತದೆ. ಓಕೆ, ಉಕ್ಕಿನ ಒಂದು ಕಡಿತ ತುಂಬಾ ದಪ್ಪ ಬರುತ್ತೆ. ಈ ವಿಷ್ಣುವರ್ಧನ ಹಾಕೋದು ಆ ಥರ. ಅದನ್ನ ಸಿಕ್ಕರ ಹಾಕೋದು. ಅದರಲ್ಲಿ ತುಂಬಾ ದಪ್ಪ ಇರುತ್ತೆ, ತುಂಬಾ ಉಕ್ಕಿನ ಸ್ಟೀಲ್ ಮಾಡಿರ್ತಾರೆ. ಅದು ಅವಾಗ ಏನು ಯೂಸ್ ಮಾಡ್ತಿದ್ರು ಅಂದ್ರೆ, ಶತ್ರುಗಳು ಒಂದು ಪಕ್ಷ ಬಂದ್ರೆ ಅದನ್ನ ಶತ್ರುಗಳ ಸ್ಟೀಲ್ ಬಳೆ ಹೊಡೆದು ಅಲ್ಲ ಸತ್ತೋಗ. ಓಕೆ, ಅಷ್ಟು ದಪ್ಪ ಇರೋದು, ಅಷ್ಟು ಗಟ್ಟಿ ಇತ್ತು. ಓಕೆ, ಅದನ್ನು ನೆಗೆಟಿವ್ ತಗೊಂಡ್ಬಿಟ್ಟು ಅದು ಆ ಥರ ಇತ್ತು. ಅದು ಆ ಕಾರಣಕ್ಕೆ ಯೂಸ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಒಂದು ಕಚೇರ ಅಂತ ಕರೀತಾರೆ. ಕಚೇರ ಅಥವಾ ಕನ್ನಡದಲ್ಲಿ ಕಚ್ಚಾ ಅಂದ್ರೆ ಒಂದು ಕಾಟನ್ ಬಟ್ಟೆಗಳನ್ನ ಧರಿಸಬೇಕು ಅಂತ ಹೇಳ್ತಾರೆ. ಇದು ಅವರ 5Kಗಳನ್ನ ಕಂಪಲ್ಸರಿ ಆಗಿ ಫಾಲೋ ಮಾಡಬೇಕು. ಈ ಸೈನ್ಯದಲ್ಲಿ ಸೇರ್ತಕ್ಕಂಥ ಹೆಣ್ಮಕ್ಳು ಸೇರ್ತಾರೆ, ಗಂಡ್ಮಕ್ಳು ಸೇರ್ತಾರೆ. ಇವಾಗ ಇದೆ ಕಾಲ್ಸಾ, ಅವರು ನೀಲಿ ಬಟ್ಟೆಯನ್ನು ಸುತ್ತಿಕೊಂಡಿರ್ತಾರೆ, ಕೈಯಲ್ಲಿ ಅವರು ಕತ್ತಿ ಇರ್ತಾರೆ. ಗಂಡ್ಮಕ್ಳು ಅದನ್ನ ಹೆಚ್ಚಾಗಿ ಕಾಣಬಹುದು, ಹುಡುಗಿರು ಕೂಡ ಇದ್ರೆ ಬಹಳ ಕಡಿಮೆ. ಈಗ ಕಾಲ್ಸಾ ಪದ್ಧತಿ ಅಂತ ಕರೀತಾರೆ. ಅದನ್ನ ಶುರು ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ. ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇವರು ಗುರು ಗೋವಿಂದ ಸಿಂಗರು ಔರಂಗಜೇಬನ ವಿರುದ್ಧ ಹೋರಾಟ ಶುರು ಮಾಡಿದ್ರು. ಇದು ಅದೇ ಕಾರಣ ಹಿಂದೂಗಳನ್ನ ದಬ್ಬಾಳಿಕೆ ಮಾಡ್ತಿದ್ದ, ಸಿಕ್ಕರನ್ನ ಹಿಡಿದು ಕನ್ವರ್ಷನ್ ಮಾಡ್ತಿದ್ದೆಲ್ಲ ಮಾಡ್ತಿದ್ದ. ಆಮೇಲೆ ದೇವಸ್ಥಾನಗಳನ್ನ ಹೊರದಾಗ್ತಿದ್ದ. ಆಮೇಲೆ ಗುರು ಅವ್ರು ಏನಂತಾರೆ, ಗುರು ಏನಂತಾರೆ, ಗುರುದ್ವಾರಗಳು. ಅದನ್ನ ಪಾಯಿಂಟ್ ಮಿಸ್ ಮಾಡ್ತಾರೆ ಲಾಸ್ಟ್. ಸಿಕ್ಕರ ಪವಿತ್ರವಾದ ಸ್ಥಳಗಳನ್ನ ಗುರುದ್ವಾರಗಳು ಅಂತ ಕರೀತಾರೆ. ಆ ಗುರುದ್ವಾರಗಳನ್ನ ಹೊರದಾಗ್ತದೆಲ್ಲ ಮಾಡಿ. ಆಗ ಏನ್ ಮಾಡಿದ್ರು, ಔರಂಗಜೇಬನ ವಿರುದ್ಧ ಹೋರಾಟ ಶುರು ಮಾಡಿದ್ರು ಇವರು ಕೂಡ. ಈ ಔರಂಗಜೇಬ ಏನ್ ಮಾಡ್ತಾನೆ, ಆಗ ಇವ್ರನ್ನ ಹಿಡಿಬೇಕು ಅಂತ ಆರ್ಡರ್ ಮಾಡ್ದ ಗುರು ಗೋವಿಂದ ಸಿಂಗರು. ತಪ್ಪಿಸ್ಕೊಂಡು ಹೋದ್ರು. ಕೊನೆಗೆ ಅವ್ರಿಗೆ 2 ಮಕ್ಕಳಿದ್ರು, ಜೊರಾವರ್ ಮತ್ತೆ ಫತೇಹ್ ಸಿಂಗ್ ಅಂತ. ಒಬ್ಬ 8 ವರ್ಷ, 7 ವರ್ಷ. ಇವರು ಗುರುಗಳ ಮಕ್ಕಳು. ಆಗ ಅವರು ಇಬ್ರು ಹುಡುಗರು ಒಂದ್ಸತಿ ಕಾಡಲ್ಲಿ ಅಲಿತಾ ಇರ್ತಾರೆ. ಅವ್ರ ತಾಯಿ ಅಂದ್ರೆ ಗುರು ಗೋವಿಂದ ಸಿಂಗರ ಅಮ್ಮ, ಆ ಇಬ್ರು ಚಿಕ್ಕ ಹುಡುಗರು ಅಂದ್ರೆ ಅಜ್ಜಿ ಜೊತೆ ಕಾಡಲ್ಲಿ ಅಲಿತಾ ಇರ್ತಾರೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಒಂದ್ಸತಿ ಏನಾಗುತ್ತೆ, ಕಾಡಲ್ಲಿ ಬೇಕಾದ್ರೆ ಯಾರೊಬ್ಬನು ಈ ಔರಂಗಜೇಬ ಕಡೆ ಸೈನಿಕ ಬರ್ತಾನೆ. ಒಂದ್ಸತಿ ಪರಿಸ್ಥಿತಿ ಹೆಂಗಿರ್ತಾರೆ ಹುಡುಗರು ಅಂದ್ರೆ, ಸಿಕ್ಕರು ಹೇಗಿರ್ತಾರೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಇವಾಗ ಸಿಕ್ಕರ ಉಳಿದಿಲ್ಲ, ಇವಾಗೆಲ್ಲ ಅವ್ರು ಬಹಳ ಬದಲಾಗಿದೆ. ಹಾಗೆ ಹೇಗಿದ್ರು ಸಿಕ್ಕರು ಅನ್ನೋದಕ್ಕೆ ಒಂದ್ಸತಿ ಅವರು ಅದರಲ್ಲಿ ಒಂದು ರೂಲ್ಸ್ ಇದೆ. ಏನಪ್ಪ ಅಂದ್ರೆ ಮೆಹರ್ ಅಂತ ಕರೀತಾರೆ. ಮೆಹರ್ ಅಂದ್ರೆ ಈ ಪಂಜಾಬಿನ ಹುಡುಗಿಯಲ್ಲಿ ಜಾಸ್ತಿ ಹುಡುಗಿ ಮೆಹರ್ ಅಂತ ಹೆಸರು. ಮೆಹರ್ ಕೌರ್ ಅಂತ. ಈ ಮೆಹರ್ ಅಂತ ಹೇಳಿದ್ರೆ ಅರ್ಥ ಕರುಣೆ ಅಂತ. ಅವರು ಬಹಳಷ್ಟು ಅಂದ್ರೆ ಏನಂದ್ರೆ ಕಂಪ್ಯಾಷನ್ ಸಮಾಜದ ಬಗ್ಗೆ. ಒಂದ್ಸತಿ ರೊಟ್ಟಿ ತಿನ್ಬೇಕು, ಒಂದು ರೊಟ್ಟಿ ಮಾಡೋಷ್ಟೇ ಹಿಟ್ಟಿರುತ್ತೆ ರಜಿತ. ಅವ್ರು ಏನು ಮಾಡ್ತಾರೆ, ಒಂದೇ ಒಂದು ಚಪಾತಿ ಮಾಡಿ ಕೊಡ್ತಾರೆ, ರೊಟ್ಟಿನ ಚಪಾತಿ ಮಾಡ್ಕೊಡ್ತಾರೆ. ಒಂದೇ ಒಂದು ಅವಳು ಉಪವಾಸ ಇದ್ದು ಮೊಮ್ಮಕ್ಕಳಿಗೆ ಒಂದು ರೊಟ್ಟಿ ಅರ್ಧ ಮಾಡಿ ಬೀಗ ಕೊಡ್ತಾರೆ. ನೀನೊಂದು ಅಷ್ಟೊತ್ತಿಗೆ ಜೊರಾವರ್ ಅದನ್ನ ತಿನ್ಬೇಕು. ದೊಡ್ಡವನು ಅಷ್ಟೊತ್ತಿಗೆ ನಾಯಿ ಬರುತ್ತೆ. ನಾಯಿ ಬಂದು ಹಸುವಿನಿಂದ ಮುಂದೆ ಕೂತ್ಕೊಳ್ಳೋದು. ಆಗ ಜೊರಾವರ್ ಏನು ಮಾಡ್ತಾನೆ, ತನ್ನ ಬಳಿದಂತ ಅರ್ಧ ರೊಟ್ಟಿನ ನಾಯಿಗೆ ಹಾಕ್ತಾರೆ. ಅವ್ರು ಹಾಕಬೇಕಾದ್ರೆ ರಜ್ಜಿ ಹೇಳ್ತಾರೆ, ಇಲ್ಲ ನೋಡು ಇರೋದೇ ಅರ್ಧ ರೊಟ್ಟಿ, ಇದನ್ನು ತಿನ್ನಿಲ್ಲ ಅಂತ ಇನ್ನು 2 ದಿನ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ, ಮತ್ತೆ ಊಟ ಸಿಗೋದು ಇವತ್ತು ತಿನ್ನು ಅಂತ ಹೇಳಿಲ್ಲ. ಸಿಕ್ಕರ ಧರ್ಮ ಮೊದಲು ಮಾನವೀಯತೆ, ಹಾಗಾಗಿ ಪ್ರಾಣಿ ಕೂಡ ಕೊಡಬೇಕು ಅಂತ ನಾಯಿಗೆ ಅನ್ಬಿಟ್ಟು ಅವ್ರು ಅಣ್ಣ ತಮ್ಮ ಮತ್ತೆ ಅರ್ಧ ರೊಟ್ಟಿ ತಿಂತಾರೆ. ಆ ಥರದ ಹುಡುಗರು. ಕೊನೆಗೆ ಏನಾಗುತ್ತೆ, ಔರಂಗಜೇಬ ಏನು ಮಾಡ್ತಾನೆ, ಸೈನಿಕರು ಹುಡುಕ್ತಾ ಇರ್ತಾರೆ. ಹುಡ್ಕೊಂಡು ಬಂದು ಈ ಹುಡುಗರು ಒಂದ್ಸತಿ ಕಾಡಲ್ಲಿ ಇರ್ಬೇಕಾದ್ರೆ ಬಂದು ಕೇಳ್ತಾರೆ, ನೀವು ಯಾರು ಅಂತ. ಹುಡುಗರು ಮುಗ್ಧರು ಹೇಳ್ತಾರೆ, ನಾವು ಗುರು ಗೋವಿಂದ ಸಿಂಗರ ಮಕ್ಕಳು. ಅವಾಗ ಹೇಳ್ತಾನೆ, ತಂದೆ ಇಲ್ಲಿದೆ ಅಂತ ನಂಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಇವ್ರು ಬಹಳ ಖುಷಿ ಆಗುತ್ತೆ, ನನ್ನ ತಂದೆ ಸಿಕ್ಕಲ್ಲ. ಅವನೇನ್ ಮಾಡ್ತಾನೆ, ಔರಂಗಜೇಬನ ಹತ್ರ ಕರ್ಕೊಂಡು ಹೋಗಿ ನಿಲ್ತಾನೆ. ಔರಂಗಜೇಬನ ಹತ್ರ ದುಡ್ಡಿಸ್ಬೋದ ಕರ್ಕೊಂಡು ಕೊಟ್ಟಿದ್ದು. ಕೊನೆಗೆ ಔರಂಗಜೇಬ ಇವ್ರನ್ನ ಹುಡುಗರು ಹೇಳ್ತಾನೆ, ಏನಪ್ಪ ಅಂದ್ರೆ, ನೀವು ಕನ್ವರ್ಟ್ ಆಗಬೇಕು ಇಸ್ಲಾಂಗೆ, ಇಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ. ಆಗ ಹುಡುಗರು ಹೇಳ್ತಾರೆ, ಅವ್ನಿಗೆ ಏನಪ್ಪ ಅಂದ್ರೆ, ನಾವು ಸಿಕ್ಕರು, ನಮ್ಮ ತಂದೆ ಗುರು ಗೋವಿಂದ ಸಿಂಗರು ದೊಡ್ಡ ವ್ಯಕ್ತಿಗಳು, ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ. ನಮ್ಮ ಅಜ್ಜ ಅಂದ್ರೆ ಗುರು ತೇಜ್ ಬಹದ್ದೂರ್ ಅಂತ ಮುಂಚೆ ನಮ್ಮ ಅಜ್ಜ, ಅವರು ನಿನ್ನ ವಿರುದ್ಧ ಹೋರಾಟ ಮಾಡಿ ಪ್ರಾಣ ಬಿಟ್ಟು, ನಮ್ಮ ಅಜ್ಜ ನಿನ್ನ ವಿರುದ್ಧ ನಿನ್ನ ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ತಂದೆ ಅದನ್ನ ಕೆಲಸ ಮಾಡ್ತಾರೆ, ನಿನ್ನ ಕೊಲ್ಲಬೇಕು ಅಂತ. ಅವ್ರ ಮಕ್ಕಳು ನಾವು ಕನ್ವರ್ಟ್ ಆಗ್ತೀವಿ, ಒಂದು ಕೆಲಸ ಮಾಡು, ಬೇಕಾದ್ರೆ ಪ್ರಾಣ ಬಿಡ್ತೀವಿ ಅಂತ ದೊಡ್ಡ ಹೇಳ್ತಾರೆ. ಆಗ ತಮ್ಮ ಇನ್ನೊಬ್ಬರು ಕೇಳ್ತಾನೆ, ನೀನು ಕಿವಿ ಕೆಲಸ ನಾನು ಹೇಳಿದೆ, ನಾನು ಹೇಳಿದ್ರು ಆ ಚಿಕ್ಕ ಹುಡುಗರು ಔರಂಗಜೇಬನಿಗೆ ಎಲ್ಲರೂ ಎದುರು ಅವ್ರು ಎದುರು. ಕೊನೆಗೆ ಔರಂಗಜೇಬ ಏನು ಮಾಡ್ತಾನೆ, ಇವನ್ನ ತಲೆಯನ್ನು ಕತ್ತರಿಸಿ ಅಂತ ಆರ್ಡರ್ ಮಾಡ್ತಾರೆ, ಅಥವಾ ಗಲ್ಲಿಗೆ ಹಾಕಿ ಅಂತ ಯಾರು ಮುಂದೆ ಬರಲ್ಲ. ಕೊನೆಗೆ ಮಾಡ್ತಾರೆ, ಇಬ್ಬರು ಅಲ್ಲಿ ಅರಮನೆ ಮುಂದೆ ಡೆಲ್ಲಿಯಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಸುತ್ತ ಒಂದು ಕಟ್ಟೆ ಕಟ್ತಾರೆ. ಅವ್ರ ಜೀವಂತ ಸಮಾಧಿ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಔರಂಗಜೇಬ ಅವ್ರಿಬ್ರು ನಿಲ್ಲಿಸ್ತಾರೆ, ಇಬ್ಬರು ನಿಲ್ಲಿಸಿ ಕಟ್ಟೆ ಕಟ್ಟೋತಾ ಹೋಗ್ತಾರೆ. ಕಟ್ಟೆ ಕಟ್ಟೋದಾಗ ಲಾಸ್ಟ್ ಸ್ವಲ್ಪ ಉಳಿಯುತ್ತೆ. ಆ ಉಳಿದಾಗ ಮತ್ತೆ ಔರಂಗಜೇಬ ಕೇಳ್ತಾನೆ, ಏನಪ್ಪ ಅಂದ್ರೆ, ಇವಾಗ ಕನ್ವರ್ಟ್ ಆಗ್ತಿರೋ ನಿಮ್ಮನ್ನ ಸಾಯಿಸಬೇಕು ಅವಾಗ ಹೇಳ್ತಾರಂತೆ, ಕನ್ವರ್ಟ್ ಆಗೋಕ್ಕಿಂತ ಪ್ರಾಣ ಹೋಗಲ್ಲ ಮೇಲು ಅಂತ ಹೇಳಿ. ಕೊನೆಗೆ ಇಬ್ಬರು ಜೀವಂತ ಸಮಾಧಿ ಮಾಡಿ ಅವರಿಬ್ಬರನ್ನು ಕೊಲೆ ಮಾಡ್ತಾನೆ ಔರಂಗಜೇಬ. ಅದು ಹಾಗಾಗಿ ಇಬ್ಬರು ಗೋವಿಂದ ಸಿಂಗರ ಮಕ್ಕಳನ್ನ ಈತ ಹತ್ಯೆ ಮಾಡ್ತಾರೆ ಔರಂಗಜೇಬ. ಇದೊಂದು ಬಹಳ ಇತಿಹಾಸದಲ್ಲಿ ಪ್ರಮುಖವಾದ ಘಟನೆ.
Yeah, sound. ಓಕೆ ಅಲ್ಲ ನೋಡತ್ತೆ ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಇವರು 10ನೇ ಗುರು 10th ಗುರು ಇವರು 10th ಗುರು ನೆಕ್ಸ್ಟ್ ಇವರು ಖಾಲ್ಸಾ ಎಂಬ ಸೈನ್ಯ ಪದ್ಧತಿಯನ್ನು ಪ್ರಾರಂಭಿಸಿದರು. ಈ ಸ್ಟಾರ್ಟೆಡ್ ಆರ್ಮಿ ಕಾರ್ಡ್ ಖಾಲ್ಸಾ ಖಾಲ್ಸಾ ಎಂಬ ಸೈನ್ಯ ಪದ್ಧತಿಯನ್ನು ಪ್ರಾರಂಭಿಸಿದರು. ಇದಕ್ಕೆ ಈ ಸೈನ್ಯ ಪದ್ಧತಿಗೆ ಸೇರುವ ಸಂಸ್ಕಾರವನ್ನು ಪದ್ಧತಿಯನ್ನು ಆಚರಣೆಯನ್ನು ಈ ಸೈನ್ಯ ಪದ್ಧತಿಗೆ ಸೇರುವ ಆಚರಣೆಯನ್ನು ಅಮೃತ ಸಂಸ್ಕಾರ ಎನ್ನುತ್ತಾರೆ. ದ ಬ್ಯಾಪ್ಟಿಸ್ಟ್ ಸೆರೆಮನಿ ಟು ಅಸೋಸಿಯೇಟ್ ದ ಖಾಲ್ಸಾ is called ಅಮೃತ್ ಸಂಸ್ಕಾರ. ಅದಾದ್ಮೇಲೆ ಇದಕ್ಕೆ 5 ನಿಯಮಗಳಿವೆ. ಇಟ್ ಹ್ಯಾಸ್ 5 ರೂಲ್ಸ್. ಇದಕ್ಕೆ 5 ನಿಯಮಗಳಿವೆ. 5 ರೂಲ್ಸ್. ಇದನ್ನು 5K ಅಂತ ಕರೀತಾರೆ. 5K. ಮೊದಲನೇದು ಕೇಶ್. ಅದಕ್ಕೆ ಅನ್ಕಟ್ ಹೇರ್ ಅಂತ ಮುಂದೆ ಕೂದಲನ್ನು ಕತ್ತರಿಸುವ ಹಾಗೆ. ಕೇಶ್ ಅಂದ್ರೆ ಕೂದಲನ್ನು ಕತ್ತರಿಸುವ ಹಾಗೆ. ಒಂದು. ಎರಡನೇದು ಕಂಗ ಬ್ರಾಕೆಟ್ ಅಲ್ಲಿ ಕೂಮ್ ಇಂಗ್ಲಿಷ್ ಕನ್ನಡ ಬರ್ಕೊಳ್ಳೋದು ವಾಚಣಿಕೆ. ಉಡನ್ ಕೂಮ್ ವಾಚಣಿಕೆಯನ್ನು ಧರಿಸಬೇಕು. ನೆಕ್ಸ್ಟ್ ಮೂರನೇದು ಕಿರ್ಪಾಣ್ ಅಂದ್ರೆ ಕತ್ತಿಯನ್ನು ಇಟ್ಕೊಂಡಿರ್ಬೇಕು. ಕಿರ್ಪಾಣ್ ಮೀನ್ಸ್ ಸ್ಮಾಲ್ ಸೋರ್ಡ್, ಕಿರುದಾದ ಕತ್ತಿಯನ್ನು ಧರಿಸಬೇಕು. ನೆಕ್ಸ್ಟ್ ಕರ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಉಡನ್ ಇದು ಸ್ಟೀಲ್ ಬ್ರೇಸ್ಲೆಟ್, ಉಕ್ಕಿನ ಕೈ ಕಡಗ. ಉಕ್ಕಿನ ಕೈ ಕಡಗ. ಲಾಸ್ಟ್ ಕಚೇರ. ಕನ್ನಡ ಬರ್ಕೊಳ್ಳೋರು ಕಚ್ಚಾ ಅಂತ ಬರ್ಕೊಂಡ್ರೆ ಸಾಕು. ಕಚ್ಚಾ. ಇಂಗ್ಲಿಷ್ ಬರ್ಕೊಳ್ಳೋರು ಕಚೇರ ಅಂದ್ರೆ one should wear cotton undergarments. ಹತ್ತಿಯ ಒಳ ಉಡುಪುಗಳನ್ನು ಧರಿಸಬೇಕು. ನೆಕ್ಸ್ಟ್ ಇವರ ಪುತ್ರರನ್ನು ಇವರು ಔರಂಗಜೇಬನ ವಿರುದ್ಧ ಹೋರಾಡಿದರು. ಸೇಮ್ ಕಾರಣಗಳೆಲ್ಲ ಸೇಮ್. ಈ ಫಾಟ್ ಅಗೇನ್ಸ್ಟ್ ಔರಂಗಜೇಬನ ವಿರುದ್ಧ ಹೋರಾಟ ಮಾಡ್ತಾರೆ. ಕಾರಣ ಧಾರ್ಮಿಕ ಹೋರಾಟ. क्यों अपने दुश्मन आप पढ़ते बच्चों? हाले भी थोड़े कोल वक्त है। हाले भी थोड़े कोल वक्त है काजी साहब, अपनी जिद छड़ दियो, नहीं तो इस धरती ते डुल्ले साडा खून एक दिन जरूर रंग लेके आएगा। की रंग ले आएगा? कहते तुम्हारी याद विच कोई महल चला तो इन्होंने दीवार पे चिन्ना शुरू कर दे। विकुंकार सतनाम करता पूरक निर्भव निर्वैर परामूल दुनिया विच भावें तुसीं मेरे नालों पहला आई सी पर काका जी मिलन मैं थोड़े नालों पहला जाया जितिस भावे दिवे चलावे जिवो वे फरमान
चलो वो आगे भी बहुत कुछ हो सकता है इन्हें दो हनु पार करो এই তুমি তাহলে যুগের খাঁ সাপ ಓಕೆ ಬರ್ಕೊಂಡ್ರೆ ಲಾಸ್ಟ್ ಅದಾದ್ಮೇಲೆ ಎಷ್ಟಾಯ್ತು ಸ್ಟಾಪ್ ಮಾಡೋಣ ಔರಂಗಜೇಬ ನೆಕ್ಸ್ಟ್ ನೋಡಿ ಇವರು 1708ರಲ್ಲಿ ಅಂದ್ರೆ 1707 ಔರಂಗಜೇಬ ತೀರ್ಕೊಂಡ್ಮೇಲೆ ಇವರು ಮಹಾರಾಷ್ಟ್ರದಲ್ಲಿ ಅವ್ರ ಮೊಘಲ್ ಕಡೆ ನೋಡ್ತಾ ಇರ್ತಾರೆ. ಇವರು ಮಹಾರಾಷ್ಟ್ರದಲ್ಲಿ ನಾಂದೇಡ್ ಅಂತ ಒಂದು ಸ್ಥಳ ಬರುತ್ತೆ. ನಾಂದೇಡ್ ಈ ನಾಂದೇಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಪಠಾಣ್ ಸೈನಿಕ, ಪಠಾಣ ಅಂದ್ರೆ ಮೊಘಲ್ ಕಡೆ ಪಠಾಣದ ಒಬ್ಬ ಸೋಲ್ಜರು ಇವರನ್ನ 1708ರಲ್ಲಿ ಕೊಲೆ ಮಾಡಿ ಸಾಯಿಸಿ. ಹಾಗಾಗಿ 1708ರಲ್ಲಿ ಗುರು ಗೋವಿಂದ ಸಿಂಗರ ಹತ್ಯೆ ಆಗುತ್ತೆ. ಆಮೇಲೆ ಇವರು ಮೊದಲ ಬಾರಿಗೆ ಸಿಂಗ್ ಅಂತ ಒಂದು ಬಿರುದನ್ನ ಧರಿಸ್ತವರು ಇವೆ. ಸಿಂಗ್ ಅದರ ಅರ್ಥ ಸಿಂಹ ಅಂತ, ಸಿಂಗ್ ಅಥವಾ ಸಿಂಗ್ ಅಂತ ಅದನ್ನ ಬಿರುದನ್ನ ಧರಿಸ್ತವರು ಇವೆ. ಹಾಗಾಗಿ ಇವ್ರ ಹೆಸರು ಮಾತ್ರ ಗುರು ಗೋವಿಂದ್ ಸಿಂಗ್ ಅಂತಾರೆ, ಮುಂಚೆ ಯಾರಿಗೂ ಇಲ್ಲ. ಲಾಸ್ಟ್ಗೆ ಆಮೇಲೆ ಎಲ್ಲರೂ ಕೂಡ ಸಿಕ್ಕರು ಅದನ್ನ ಕಂಪಲ್ಸರಿ ಧರಿಸ್ಕೊತಾರೆ ಸಿಂಗ್ ಅಂತ. ನೆಕ್ಸ್ಟ್ ಲಾಸ್ಟ್ ಇವ್ರು ತೀರ್ಕೊಂಡ ಮೇಲೆ ಯಾವುದೇ ಗುರುಗಳು ಕಂಟಿನ್ಯೂ ಮಾಡಿಲ್ಲ. ಹೌದಾ, ಇವರೇ ಕೊನೆಯ ಗುರು. ಯಾಕಪ್ಪ ಅಂದ್ರೆ ಗುರು ಗೋವಿಂದ ಸಿಂಗರ ಅಂತ ಸ್ಥಾನದಲ್ಲಿ ಮತ್ತೆ ಇನ್ನೊಬ್ಬರು ನೋಡೋಕೆ ಅವರು ಧರ್ಮದವರು ಇಷ್ಟಪಟ್ಟಿಲ್ಲ. ಹಾಗಾಗಿ ಇವರನ್ನೇ ತಮ್ಮ ಗುರುಗಳು ಅಂತ ಕನ್ಸಿಡರ್ ಮಾಡಿದ್ರು. ಹಾಗಾಗಿ ಇವರೇ ಕೊನೆಯ ಗುರು. ಇದಾದ್ಮೇಲೆ ಯಾರು ಗುರು ಇಲ್ಲ. ಇವರ ಸ್ಥಾನದಲ್ಲಿ ಗುರು ಗ್ರಂಥ ಸಾಹೇಬವನ್ನು ಇಟ್ಟು ಗೌರವಿಸ್ತಾರೆ. ಹಾಗಾಗಿ ಇವಾಗ ಲಾಸ್ಟ್ ಗುರು ಆಫ್ ಸಿಖ್. ಲಾಸ್ಟ್ 1708ರಲ್ಲಿ ಮಹಾರಾಷ್ಟ್ರದ ನಾಂದೇಡ್ ನಲ್ಲಿ ಪಠಾಣ್ ಸೈನಿಕ ಇವರ ಹತ್ಯೆ ಮಾಡಿದ. ಇನ್ 1708 ನಾಂದೇಡ್ನಲ್ಲಿ ಇವರ ಪಠಾಣ್ ಸೈನಿಕ ಇವರ ಹತ್ಯೆ ಮಾಡಿದ. ಇನ್ 1708 he was killed by Pathan soldier. Pathan ಅಂದ್ರೆ ಮೊಘಲ್ ಕಡೆ ಪಠಾಣ್ ಸೋಲ್ಜರ್ ಬಟ್ ನಾಂದೇಡ್ ಆಫ್ ಮಹಾರಾಷ್ಟ್ರ. he was the last ಗುರು. ಇವರೇ ಕೊನೆಯ ಗುರು. ಇವರ ನಂತರ ಯಾರು ಗುರುಗಳಿಲ್ಲ. ಇವರೇ ಕೊನೆಯ ಗುರು. in the place of Guru Granth Sahib was respected. In the place of Guru Granth Sahib was respected. Is respect. ಇವರ ಸ್ಥಾನದಲ್ಲಿ ಗುರು ಗ್ರಂಥ ಸಾಹಿಬವನ್ನು ಇಟ್ಟು ಪೂಜಿಸುತ್ತಾರೆ. ಅದಾದ್ಮೇಲೆ ನೋಡಿ ಒಬ್ಬ ಬಂಟ್ ಬಹದ್ದೂರ್ ಅಂತ ಒಬ್ಬ ಬರ್ತಾನೆ, ಅವರ ಶಿಷ್ಯ. ಕೇಳಿಸ್ಕೊಂಡು ಈ ಗುರು ಗೋವಿಂದ ಸಿಂಗರಿಗೆ ಒಬ್ಬ ಶಿಷ್ಯ ಇದ್ದ, ಅವನು ಬಂಟ್ ಬಹದ್ದೂರ್ ಅಂತ. ಇವನೊಬ್ಬ ಆಕ್ಚುಲಿ ದರೋಡೆಕೋರಾಗಿದ್ದ. ಇವನನ್ನ ಗುರು ಗೋವಿಂದ ಸಿಂಗರು ಇವನು ತಯಾರು ಮಾಡಿದ್ರು. ಇವನೊಬ್ಬ ಗುರುಗಳ ಶಿಷ್ಯನಾದ, ಪರಮ ಶಿಷ್ಯನಾದ ಗುರು ಇವನು ಬಂಟ್ ಬಹದ್ದೂರ್ ಅಂತ ಕರೀತಾರೆ. ಇವನು ಕೂಡ ಸಿಕ್ಕ ಧರ್ಮಕ್ಕೆ ಫಾಲೋ. ಕೇಳಿಸ್ಕೊಂಡು ಇವನು ಏನ್ ಮಾಡ್ತಾನೆ ಅಂದ್ರೆ ತನ್ನ ಗುರುಗಳು ಸತ್ತ ನಂತರ ಅವರ ಗುರುಗಳಿಗೆ ಒಂದು ಕನಸಿದ್ದೇನೆ ಅಂದ್ರೆ ಸಿಕ್ಕ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ. ಇವನು ಕೂಡ ಒಂದು ಸಿಖ್ ಎಂಪೈರ್ನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ. ಬಂಟ್ ಬಹದ್ದೂರ್ 1708ರಿಂದ 14ರವರೆಗೆ ಬದುಕಿದ್ದ. ಆಮೇಲೆ ಸಿಖ್ಖರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಆ ಫರೂಕ್ಜಿಯಾ ಅಂತ ಒಬ್ಬ ಬರ್ತಾನೆ, ಹೇಳಿದ್ರೆ ನೆನಪಿದೆಯಾ? ಆ ಫರೂಕ್ಜಿ ಯಾರು? ಈತನನ್ನ 1714ರಲ್ಲಿ ಕೊಲೆ ಮಾಡಿಸ್ತಾನೆ. ಹಾಗಾಗಿ ಈತ ತೀರ್ಕೊಳ್ತಾನೆ. ಇವನು ಕೂಡ ಒಬ್ಬ ಇಂಪಾರ್ಟೆಂಟ್ ಪರ್ಸನ್. ನೆಕ್ಸ್ಟ್ ಬರ್ಕೊಳ್ಳಿ, ಬಂಟ್ ಬಹದ್ದೂರ್ 1708ರಿಂದ 14 ಬದುಕಿದಷ್ಟೇ ಅಲ್ಲ, ಮುಂಚೆ ಇರ್ತಾನೆ, ಬಟ್ ಆ ಟೈಮಲ್ಲಿ ಇದ್ದ ಅಂತ. ಫಸ್ಟ್ ಪಾಯಿಂಟ್, he was a disciple of ಗುರು ಗೋವಿಂದ್ ಸಿಂಗ್. ಗುರು ಗೋವಿಂದ ಸಿಂಗರ ಶಿಷ್ಯನಾಗಿದ್ದ. ಇವನು ಮೊಘಲರ ವಿರುದ್ಧ ಹೋರಾಟ ಮಾಡಿದ. He fought against Mughals. He was killed by ಫರೂಕ್ಜಿಯಾ. ಇವನನ್ನು ಫರೂಕ್ಜಿಯಾ ಕೊಲ್ಲಿಸ್ತಾನೆ. ಇವನಿಗೂ ಬಹಳ ಚಿತ್ರಹಿಂಸೆ ಮಾಡಿಕೊಳ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಸಿಖ್ಖರ ರಾಜ್ಯ ಒಡೆದೋಗುತ್ತೆ, ಅನೇಕ ಭಾಗಗಳಾಗುತ್ತೆ. ಓಕೆ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೀವು ತೀರ್ಕೊಂಡಾದ್ಮೇಲೆ ಸಿಖ್ಖರ ರಾಜ್ಯ ಎಂಪೈರ್ ಏನಿತ್ತು ಅಥವಾ ಸಿಖ್ಖರ ರಾಜ್ಯ ಇತ್ತು, ಅದು 12 ಭಾಗಗಳಾಯಿತು. 12 ಪ್ರಾವಿನ್ಸ್ ಆಯಿತು. ಕೇಳಿಸ್ಕೊಳ್ಳಿ, ಹೇಳ್ತೀನಿ. 12 ಪ್ರಾಂತ್ಯಗಳಾಯಿತು. ಇದನ್ನ ಪಂಜಾಬಿ ಭಾಷೆಯಲ್ಲಿ ಮಿಜಲ್ ಅಂತ ಕರೀತಾರೆ. ಈಗ ಮುಸ್ಲಿಂ ರೂಲರ್ಸ್ ತರಫ್ ಅಂತ ಕರೀತಾರೋ, ಇವರು ಅದನ್ನ ಮಿಜಲ್ ಅಂತ ಕರೀತಾರೆ. 12 ಮಿಜಲ್ಗಳಾಗುತ್ತೆ. ಅದನ್ನು 2-3 ಎಕ್ಸಾಂಪಲ್ಸ್ ಹೇಳ್ತೀನಿ. ಬಟ್ ಇವನ ಸಾವಿನ ನಂತರ ಸಿಖ್ ರಾಜ್ಯ 12 ಪ್ರಾಂತ್ಯಗಳಾಯಿತು. ಇವನ್ನು ಪಂಜಾಬಿ ಭಾಷೆಯಲ್ಲಿ ಮಿಜಲ್ಗಳೆನ್ನುತ್ತಾರೆ. ಆಫ್ಟರ್ ಹಿಸ್ ಡೆತ್ ಸಿಖ್ ಸ್ಟೇಟ್ divided into 12 provinces. In Punjabi language it is called as Mizal. ಮಿಜಲ್ ಅಂತ ಕರೀತಾರೆ. ಅದರಲ್ಲಿ ಎಕ್ಸಾಂಪಲ್ಸ್ ಸುಕರ್ ಚಾಕಿಯಾ ಮಿಜಲ್, ಸುಕರ್ ಚಾಕಿಯಾ ಅಂತ ಒಂದು. ಎರಡನೇದು ಲಾಹೋರ್ ಇವೆಲ್ಲ ಪ್ರಾಂತ್ಯಗಳು. ಲೂಧಿಯಾನ, ಮುಲ್ತಾನ್ ಎಲ್ಲ ಬರ್ತಾವೆ. ಸುಕರ್ ಚಾಕಿಯಾ, ಲಾಹೋರ್, ಲೂಧಿಯಾನ, ಮುಲ್ತಾನ್ ಬರ್ತಾರ. ಇದಾದ್ಮೇಲೆ ಇವರ ಒಂದು ಮನೆತನ ಅಲ್ಲಿ ಅನೇಕ ಮನೆತನಗಳಾಗಿ ಹೊರಟು. ಅದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಬಹಳ ಇಂಪಾರ್ಟೆಂಟ್ ಪರ್ಸನ್. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ರಂಜಿತ್ ಸಿಂಗ್.
ರಂಜಿತ್ ಸಿಂಗ್ ಇವನು 1780ರಿಂದ 1839. ರಂಜಿತ್ ಸಿಂಗ್ ಇಲ್ಲಿ ನೋಡಿ 1780ರಲ್ಲಿ ಪಂಜಾಬ್ ರಾಜ್ಯದ ಗುಜರನ್ವಾಲಾ ಅಂತ ಗುಜರನ್ವಾಲಾ ಅಲ್ಲಿ ಇದನ್ನ ಜನನ ಆಯ್ತು. ಪಂಜಾಬ್ ರಾಜ್ಯದ ಗುಜರನ್ವಾಲಾದಲ್ಲಿ ಇವನ ಜನ್ಮ ಫಸ್ಟ್ ಪಾಯಿಂಟ್. ಪಂಜಾಬ್ ರಾಜ್ಯದ ಗುಜರನ್ವಾಲಾ. ಇವನ ತಂದೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಕೇಳಿಸಿ. ಏನಲ್ಲಿ ಸುಕರ್ ಚಾಕಿಯಾ ಅಂತ ಒಂದು ಮಿಸಲ್ ಇತ್ತು. ಸುಕರ್ ಚಾಕಿಯಾ. ಆ ಸುಕರ್ ಚಾಕಿಯಾಕ್ಕೆ ಒಬ್ಬ ಮುಖ್ಯಸ್ಥನಿದ್ದ. ಅವನ ಹೆಸರು ಮೋಹನ್ ಲಾಲ್ ಅಂತ. ಕೆಲವು ಪುಸ್ತಕಗಳು ಬೇರೆ ಹೆಸರು ಮೋಹನ್ ಲಾಲ್ ಅಂತ ಒಬ್ಬ ವ್ಯಕ್ತಿ. ಇವನು ಒಬ್ಬ ಸಿಖ್ಖರ ವ್ಯಕ್ತಿಯಾಗಿದ್ದ. ಇವನು ಸುಕರ್ ಚಾಕಿಯಾ ಪ್ರಾಂತ್ಯದ ಮುಖ್ಯಸ್ಥನಾಗಿದ್ದ. ಕೇಳಿಸ್ಕೊಳ್ಳಿ. ಇವನು 1780ರಲ್ಲಿ ಈ ಮೋಹನ್ ಲಾಲನ ಪುತ್ರನಾಗಿ ಜನ್ಮ ಪಡಿತಾನೆ. ಇವನ ತಂದೆ ಮೊದಲೇ ರಾಜನ ಮಗನಾಗಿ ಹೋಗುತ್ತೆ. ಇವನ ತಂದೆ ಫಾದರ್ ಸುಕರ್ ಚಾಕಿಯಾ ಪ್ರಾವಿನ್ಸ್ ಹೆಡ್ ಮೋಹನ್ ಲಾಲ್. ಇವನ ತಂದೆ ಸುಕರ್ ಚಾಕಿಯಾ ಪ್ರಾಂತ್ಯದ ಮುಖ್ಯಸ್ಥ ಮೋಹನ್ ಲಾಲ್ ಅಂತ. ನೆಕ್ಸ್ಟ್ ನೋಡಿ, ಇವನು ಬಹಳ ಚಿಕ್ಕ ವಯಸ್ಸಿಗೆ ತನ್ನ ತಂದೆಯನ್ನ ಕಳ್ಕೊತಾನೆ. ಕೇಳಿಸ್ಕೊಳ್ಳಿ. ಅಂದ್ರೆ ಇವನು 8 ವರ್ಷ ಇರಬೇಕಾದ್ರೆ ಕೇಳಿಸ್ಕೊಳ್ಳಿ. ಇನ್ನೊಂದು 8 ವರ್ಷ ವಯಸ್ಸಿರಬೇಕಾದ್ರೆ ನನ್ನ ತಂದೆ ತೀರ್ಕೊಂಡ. 1788ರಲ್ಲಿ ತಂದೆ ತೀರ್ಕೊಂಡ ಮೋಹನ್ ಲಾಲ್. ಎಲ್ಲ ಜವಾಬ್ದಾರಿ ತಲೆ ಮೇಲೆ ಬಿತ್ತು. ತುಂಬಾ ಚಿಕ್ಕದಾಗ. ಆಗ ಅವನ ತಾಯಿ ಒಬ್ಬಳಿದ್ದು ಮತ್ತೆ ಅತ್ತೆ ಒಬ್ಬಳಿದ್ದು. ಇವರಿಬ್ಬರ ಜೊತೆ ಅವರು ಅವನಿಗೆಲ್ಲ ಒಳ್ಳೆ ಶಿಕ್ಷಣವನ್ನು ಕೊಟ್ಟರು. ತಾಯಿ ಮತ್ತೆ ಅವನ ಕುದುರೆ ಓಡಿಸೋದು, ಕತ್ತಿಗೆ ತಿರುಗಿಸೋದು, ಆಮೇಲೆ ಶತ್ರುಗಳನ್ನ ಎದುರಿಸೋದು ಅಂತ ಕಲ್ತ್ಕೊಂಡು ಕೊನೆಗೆ ಅವ್ರ ಅತ್ತೆ ಅವನ ತಾಯಿ ಅವ್ರು ಇದ್ದು ಹೋಗ್ತಾರೆ. ಹೆಣ್ಣು ಮಕ್ಕಳು ರಾಜ್ಯದ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲೆ ಬಿತ್ತು. ಅವ್ರು ಯುದ್ಧಗಳಿಗೆ ಹೋಗ್ತಾರೆ. ರಂಜಿತ್ ಸಿಂಗ್ ಕರ್ಕೊಂಡು ಹೋಗ್ತಾರೆ. ಚಿಕ್ಕವನಿಗೆ ಬರ್ತಾರೆ. ಅವನು 10 ವರ್ಷ 11 ವರ್ಷ ಬೇಕಾದ್ರೆ ಯುದ್ಧಗಳಿಗೆ ಹೋಗ್ತಾ ಇದ್ದ. ಇವತ್ತಿನ 10 ವರ್ಷ ಮಕ್ಕಳು ಕಾರ್ಟೂನ್ ನೋಡ್ತಾರೆ. ನೋಡಿರಾ ಟಾಮ್ ಅಂಡ್ ಜೆರಿ, ಓಕೆ ಚೋಟಾ ಭೀಮ್ ಅಂತ ನೋಡ್ತಾರೆ. ಅವ್ರು ಕಾರ್ಟೂನ್ ನೋಡೋದು ಅಂದ್ರೆ ಕಾರ್ಟೂನ್ ಆಗ್ಬಿಡ್ತಾರೆ. ಓಕೆ ಇವ್ನು 11 ವರ್ಷಕ್ಕಿದ್ದಾಗ ಯುದ್ಧಗಳಿಗೆ ಹೋಗ್ತಿದ್ದ ಚಿಕ್ಕ ವಯಸ್ಸಿಗೆ. ಆ ತರದ ಒಬ್ಬ ಹುಡುಗ ರಂಜಿತ್ ಸಿಂಗ್. ಕೊನೆಗೆ ನಿಮಗೆ ಒಂದು 12 ವರ್ಷ ಇರಬೇಕಾದ್ರೆ ಈ ಸಿಡಿಬು ರೋಗ ಅಂತ ಮನೆ ಹೇಳಿದ ನಾನು. ಓಕೆ ಏನಂತಾರೆ ಚಿಕನ್ ಪಾಕ್ಸ್ ಅಂತಾರೆ, ಸ್ಮಾಲ್ ಪಾಕ್ಸ್, ಯಾವ್ದೋ ಪಾಕ್ಸ್. ಓಕೆ ಒಂದು ಸಿಡಿಬು ರೋಗ ಅಂತ ಆ ಕಾಯಿಲೆಗೆ ತನ್ನ ಎಡಗಣ್ಣನ್ನು ಕಳ್ಕೊಂಡ. ಲೆಫ್ಟ್ ಐ ಹೊರಟೋಯ್ತು ಸಣ್ಣ ವಯಸ್ಸು. ಹಾಗಾಗಿ ಇವನ್ನ ಇತಿಹಾಸದಲ್ಲಿ ಒಂಟಿ ಕಣ್ಣಿನ ರಾಜ ಅಂತ ಕೊಡ್ತಾರೆ. ಯಾಸ್ ಓನ್ಲಿ ಒನ್ ಐ. ಕಣ್ಣು ಹೊಂದಿರಬಹುದು, ಆದರೆ ಧೈರ್ಯ ಮತ್ತು ಬುದ್ಧಿವಂತಿಕೆ ಏನು ಕೊಡ್ತಾ ಇಲ್ಲ. ಅದ್ಭುತವಾದಂಥ ವ್ಯಕ್ತಿ ರಂಜಿತ್ ಸಿಂಗ್. ಬರ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ಇವನು 12 ವರ್ಷವಿರುವಾಗ ಸಿಡಿಬು ಕಾಯಿಲೆಯಿಂದ ತನ್ನ ಎಡಗಣ್ಣನ್ನು ಕಳೆದುಕೊಂಡನು. ಸಿಡಿಬು ರೋಗದಿಂದ ಎಡಗಣ್ಣನ್ನು ಕಳೆದುಕೊಂಡನು. At the age of 12, he lost his left eye due to chicken pox. ನೆಕ್ಸ್ಟ್ ಸಿಡಿಬು ರೋಗ. ಅದಾದ್ಮೇಲೆ ನೋಡಿ ಒಂದ್ಸರಿ ಇವನು 21 ವರ್ಷ ವಯಸ್ಸು 21 ಇಯರ್ಸ್ ಇದ್ದಾಗ ಇವನು ಒಂದು ಯುದ್ಧವನ್ನು ಮಾಡಲ್ಲ ಸ್ವತಂತ್ರವಾಗಿ. ಲಾಹೋರ್ ಅಂತಕ್ಕಂಥ ಒಂದು ಸ್ಥಳ ಮತ್ತೆ ಲೂಧಿಯಾನ ಅಂತಕ್ಕಂಥ ಒಂದು ಸ್ಥಳ. ಲಾಹೋರ್ ಮತ್ತೆ ಲೂಧಿಯಾನ ಇದ್ರ ಮೇಲೆ ದಾಳಿಯನ್ನು ಮಾಡ್ತಾನೆ. 21 ವರ್ಷ ಆಗಿನ. 21 ವರ್ಷ ಅಂದ್ರೆ ಇವತ್ತು ಕಾಲೇಜಲ್ಲಿ ಇರುವಂಥ ಟೈಮ್ ಹುಡುಗ ಅವ್ರಿಗೆ ಇನ್ನೂ ಎಷ್ಟೊತ್ತಿ ಮಂಗತರನೇ ಇರ್ತಾರೆ. ನೀವೇ ನೋಡಿರ್ತೀರಿ. ಓಕೆ ಆ ತರದ ಪರಿಸ್ಥಿತಿಯಲ್ಲಿ ಇವನು 21 ವರ್ಷಕ್ಕೆ ಒಂದು ಕನಸೇನಪ್ಪ ಅಂದ್ರೆ ತನ್ನ ತಂದೆ ಕೊಟ್ಟೋಗಿರೋ ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವನ್ನಾಗಿ ಕಟ್ಟಬೇಕು ಅಂತ ಲಾಹೋರ್ ಮತ್ತೆ ಲೂಧಿಯಾನ ಮೇಲೆ ದಾಳಿ ಮಾಡ್ತಾ. ಆದರೆ ಮೊದಲನೇ ಪ್ರಯತ್ನದಲ್ಲಿ ಗೆಲ್ಲಲ್ಲ, ಸೋತ್ಬಿಡ್ತಾನೆ. ಸೋತಾಗ ಏನು ಮಾಡ್ದ, ಅವನು ಆಲೋಚನೆ ಮಾಡ್ದ. ಆಗ ಈ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಈ ಅಹಮದ್ ಶಾ ಅಬ್ದಾಲಿ ಅಂತ ಒಬ್ಬ ಬರ್ತಾನೆ. ಅಹಮದ್ ಶಾ ಅಬ್ದಾಲಿ ಈ ಪಾಣಿಪತ್ ಕದನದಲ್ಲಿ ಭಾಗವಹಿಸಿದ ಅಂತ ಹೇಳಿ ನೋಡಿ. ಅಹಮದ್ ಶಾ ಅಬ್ದಾಲಿ ಇವನು ಮಕ್ಕಳು ದೂರ ಮಾಡ್ತಿರ್ತಾರೆ. ಇವನ ಮಗ ಮೊದಲನೇ ಹೆಸರು ಜಮಾನ್ ಶಾ. ಎರಡನೇವನು ಪಾಸೂಜಾ. ಮೂರನೇವನು ದೋಸ್ತ್ ಮೊಹಮ್ಮದ್ ಅಂತ ಬರಬೇಕು. ಈ ತರ 3 ಜನ ನಿಮಗೆ ಮಕ್ಕಳು. ಇವರು ಅದರಲ್ಲಿ ಮೊದಲನೇವನು ಜಮಾನ್ ಶಾ. ಇವನು ಜಮಾನ್ ಶಾನ್ ಹೇಳ್ತಾನೆ ಏನಪ್ಪ ಅಂದ್ರೆ ನೀನು ನನಗೆ ಲಾಹೋರ್ ಮತ್ತು ಲೂಧಿಯಾನವನ್ನು ಗೆಲ್ಲೋದಕ್ಕೆ ಸಹಾಯ ಮಾಡಬಹುದು ಅಂತ ಕೇಳ್ತಾನೆ. ಆಗ ಇವನು ಜಮಾನ್ ಶಾ ಆಯ್ತು ಅಂತ ಹೇಳಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಇವರಿಬ್ಬರು ಸೇರಿ ಲಾಹೋರ್ ಮತ್ತು ಲೂಧಿಯಾನವನ್ನು ವಶಪಡಿಸಿಕೊಂಡು ಗೆಲ್ತಾನೆ. ಎರಡು ಪ್ರದೇಶಗಳನ್ನು ತಮ್ಮ ಕಟ್ಟುಗೆ ತಗೊಂಡು. ಆಗ ಇವನು ಏನ್ ಮಾಡ್ತಾನೆ, ರಂಜಿತ್ ಸಿಂಗ್ ಇವನಿಗೆ ಬಹಳಷ್ಟು ದುಡ್ಡನ್ನು ಕೊಟ್ಟು ಕಳಿಸ್ಕೊಟ್ಟ. ಗೌರವದಿಂದ ಸಹಾಯ ಮಾಡಿದ್ವಿ. ಹೋಗ್ಬೇಕಾದ್ರೆ ಜಮಾನ್ ಶಾ ಹೇಳ್ತಾನಂತೆ ನೀನು ನನಗೆ ಇಷ್ಟು ಪ್ರೀತಿ ಸ್ನೇಹ ಕೊಟ್ಟಿದ್ಯಾ, ಹಾಗಾಗಿ ನೀನು ಬಿರುದು ಕೊಡ್ತೀನಿ ಅಂತ ಹೇಳ್ತಾನೆ. ಏನು ಬಿರುದು ಕೊಟ್ಟ ಜಮಾನ್ ಶಾ ಅಂದ್ರೆ ಒಂದು ಬಿರುದು ಮಹಾರಾಜ ಅಂತ ಬಿರುದು. ಮಹಾರಾಜ. ಅವತ್ತಿನಿಂದ ಈತನನ್ನ ಮಹಾರಾಜ ರಂಜಿತ್ ಸಿಂಗ್ ಅಂತಾನೆ ಕರೀತಾರೆ. ಮತ್ತೆ ಇನ್ನೊಂದು ಟೈಟಲ್ಸ್ ಇಲ್ಲ. ಏನಪ್ಪ ಅಂದ್ರೆ ಇನ್ನೊಂದು ನಿಮಗೆ ಪಂಜಾಬ್ ಅಂತಾರೆ. ಪಂಜಾಬಿನ ಸಿಂಹ ಅಂತ ಕರೀತಾರೆ. ಲಯನ್ ಆಫ್ ಪಂಜಾಬ್ ಅಂತ ಕೂಡ ಕರೀತಾರೆ. ಅಥವಾ ಶೇರ್ ಇ ಪಂಜಾಬ್ ಅಂತ ಕರೀತಾರೆ. ಪಂಜಾಬಿನ ಸಿಂಹ. ಅಷ್ಟೇ ಅಲ್ಲದೆ ಪಂಜಾಬಿನ ಭೀಷ್ಮ ಅಂತ ಕೂಡ ಕರೀತಾರೆ. ಭೀಷ್ಮ ಆಫ್ ಪಂಜಾಬ್ ಈ ವ್ಯಕ್ತಿ. ಓಕೆ ಹಾಗಾಗಿ ಇವನು ಅನೇಕ ಬಿರುದುಗಳನ್ನು ಪಡಿತಾನೆ. ಹೆಸರು ಮಹಾರಾಜ ರಂಜಿತ್ ಸಿಂಗ್ ಅಂತ. ಬಹಳ ಧೈರ್ಯಶಾಲಿ ವ್ಯಕ್ತಿ. ಒಂದು ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಇವನು 21ನೇ ವಯಸ್ಸಿನಲ್ಲಿ ಲಾಹೋರ್ ಮತ್ತೆ ಲೂಧಿಯಾನಗಳ ಮೇಲೆ ದಾಳಿ ಮಾಡಿ ಸೋತನು. ಈ attacked on the Lahore and Ludhiana at the age of 21. But he failed. ನೆಕ್ಸ್ಟ್ ಇವರು ಬರ್ಕೊಟ್ಟು ಫ್ಯಾಮಿಲಿ ಬರ್ಕೊಳ್ಳಿ. ಅಫ್ಘಾನಿಸ್ತಾನ ರೂಲರ್ ಅಹಮದ್ ಶಾ ಅಬ್ದಾಲಿ ಅಂಡ್ ಸನ್ಸ್ ಅವನ ಮಕ್ಕಳು ಅಂತ ಹೇಳಿ ಬರ್ಕೊಟ್ಟು. ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ಅಫ್ಘಾನಿಸ್ತಾನ ರೂಲರ್ ಅಹಮದ್ ಶಾ ಅಬ್ದಾಲಿ ಅಂಡ್ ಸನ್ಸ್. ಅಫ್ಘಾನಿಸ್ತಾನದ ದೊರೆ ಅಹಮದ್ ಶಾ ಅಬ್ದಾಲಿ ಹಾಗೂ ಅವನ ಪುತ್ರರು. ಮೊದಲನೇವನು ಜಮಾನ್ ಶಾ ಅಂತ, ಎರಡನೇವನು ಪಾಸೂಜಾ, ಮೂರನೇವನು ದೋಸ್ತ್ ಮೊಹಮ್ಮದ್ ಅಂತ. ನೆಕ್ಸ್ಟ್ ರಂಜಿತ್ ಸಿಂಗ್ ಜಮಾನ್ ಶಾನ ಸಹಾಯದಿಂದ ಲಾಹೋರ್ ಮತ್ತು ಲೂಧಿಯಾನಗಳನ್ನು ಗೆದ್ದನು. ರಂಜಿತ್ ಸಿಂಗ್ ಕ್ಯಾಪ್ಚರ್ಡ್ ಅಥವಾ ಒಂದ ಲಾಹೋರ್ ಅಂಡ್ ಲೂಧಿಯಾನ ರೀಸನ್ ವಿತ್ ದ ಹೆಲ್ಪ್ ಆಫ್ ಜಮಾನ್ ಶಾ. ಜಮಾನ್ ಶಾ ಗೆದ್ದ. ನೆಕ್ಸ್ಟ್ ಸೊ ರಂಜಿತ್ ಸಿಂಗ್
ವ್ಯಾಲ್ಯೂಬಲ್ ಗಿಫ್ಟ್ಸ್ ಟು ಜಮಾನ್ ಶಾ. ಹಾಗಾಗಿ ರಂಜಿತ್ ಸಿಂಗ್ ಜಮಾನ್ ಶಾನ್ಗೆ ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿ, ಉಡುಗೊರೆಗಳನ್ನು ಅಥವಾ ಹಣವನ್ನು ಕೊಟ್ಟು ಕಳುಹಿಸಿ. ಸೊ ಜಮಾನ್ ಶಾ ಗೇವ್ ದ ಟೈಟಲ್. ಸೊ ಜಮಾನ್ ಶಾ ಗೇವ್ ಮಹಾರಾಜ ಟೈಟಲ್ ಟು ರಂಜಿತ್ ಸಿಂಗ್. ಸೊ ಜಮಾನ್ ಶಾ ಗೇವ್ ಮಹಾರಾಜ ಟೈಟಲ್ ಟು ರಂಜಿತ್ ಸಿಂಗ್. ಹಾಗಾಗಿ ಜಮಾನ್ ಶಾ ರಂಜಿತ್ ಸಿಂಗನಿಗೆ ಮಹಾರಾಜ ಎಂಬ ಬಿರುದು ನೀಡಿದ. ನೆಕ್ಸ್ಟ್ ಅವನಿಗಿರ್ತಕ್ಕಂಥ ಬಿರುದುಗಳು: ಪಂಜಾಬ್, ಲಯನ್ ಆಫ್ ಪಂಜಾಬ್, ಪಂಜಾಬಿನ ಸಿಂಹ, ಲಯನ್ ಆಫ್ ಪಂಜಾಬ್, ಪಂಜಾಬಿನ ಸಿಂಹ. ಇನ್ನೊಂದು ಶೇರ್ ಇ ಪಂಜಾಬ್, ಅರ್ಥ ಒಂದೇ, ಭಾಷೆ ಬೇರೆ, ಶೇರ್ ಇ ಪಂಜಾಬ್. ನೆಕ್ಸ್ಟ್ ಭೀಷ್ಮ ಆಫ್ ಪಂಜಾಬ್, ಪಂಜಾಬಿನ ಭೀಷ್ಮ ಅಥವಾ ಸಿಕ್ಕರ ಭೀಷ್ಮ ಅಂತ ಕೂಡ ಕರೀತಾರೆ. ಭೀಷ್ಮ ಆಫ್ ಪಂಜಾಬ್ ಸಿಕ್ಕರ ಭೀಷ್ಮ ಅಂತೆಲ್ಲ ಈತನನ್ನು ಕರೆದು ಗೌರವಿಸ್ತಾರೆ. ನೆಕ್ಸ್ಟ್ ಇದಾಯ್ತು ನೋಡಿ. ಕೊನೆಗೆ ಇವರಿಬ್ರು ಅಣ್ಣ ತಮ್ಮಲ್ಲಿ ಕಿತ್ತಾಡ ಶುರು ಮಾಡಿ. ಯಾರು? ಈ ಜಮಾನ್ ಶಾನು ಅವ್ನ ತಮ್ಮ ಪಾಸುಜನ ಕಿತ್ತಾಡ ಶುರು ಮಾಡಿ ಅಧಿಕಾರಕ್ಕೆ. ಹಾಗೇನ್ ಮಾಡ್ತಾನೆ, ಈ ಜಮಾನ್ ಶಾ ಪಾಸುಜನ ಕೊಲಿಸಬೇಕು ಅಂತ ಪ್ರಯತ್ನ ಪಟ್ಟ. ಈ ಪಾಸುಜನ್ ಏನ್ ಮಾಡ್ತಾನೆ, ರಂಜಿತ್ ಸಿಂಗ್ ಹತ್ರ ಬಂದು ಕೇಳ್ತಾನೆ, ನನಗೆ ಆಶ್ರಯವನ್ನು ಕೊಡು ಅಂತ ಕೇಳ್ತಾನೆ. ಆಗ ಆಯ್ತು ಅಂತ ಹೇಳಿ, ಹಾಗಾಗಿ ರಂಜಿತ್ ಸಿಂಗ್ ಆಶ್ರಯವನ್ನು ಕೊಟ್ಟ. ಇವನು ಆಶ್ರಯವನ್ನು ಕೊಟ್ಟಿದ್ದಕ್ಕೆ ಈತ ಪಾಸುಜ ಒಂದು ಉಡುಗೊರೆಯನ್ನು ಕೊಟ್ಟ. ಅದನ್ನೇ ಕೊಹಿನೂರ್ ಡೈಮಂಡ್ ಅಂತ ಕರೀತಾರೆ. ಕೊಹಿನೂರ್ ಡೈಮಂಡ್. ಈ ಕೊಹಿನೂರ್ ವಜ್ರವನ್ನ ಈತನಿಗೆ ಉಡುಗೊರೆಯಾಗಿ ಕೊಟ್ಟ. ಅದು ರಂಜಿತ್ ಸಿಂಗ್ನ ಬಳಿ ಉಡುಗೊರೆಯಾಗಿ ಬಂತು. ಬರ್ಕೊಳ್ಳಿ. ಜಮಾನ್ ಶಾ ಮತ್ತು ಪಾಸುಜನ ನಡುವೆ ಯುದ್ಧ ನಡೆದಾಗ, ರಂಜಿತ್ ಸಿಂಗ್ ಪಾಸುಜನ್ಗೆ ಆಶ್ರಯ ನೀಡಿದನು. ಹಾಗಾಗಿ ಇವನು ರಂಜಿತ್ ಸಿಂಗನ್ಗೆ ಕೊಹಿನೂರ್ ವಜ್ರವನ್ನು ಉಡುಗೊರೆಯಾಗಿ ನೀಡಿದ. ಬರ್ಕೊಳ್ಳಿ ನೀವು. ಇಂದ ಬ್ಯಾಟಲ್ಸ್ ಹೆಲ್ಡ್ ಬಿಟ್ವೀನ್ ಜಮಾನ್ ಶಾ ಅಂಡ್ ಪಾಸುಜ. So wars, battles held between Zaman Shah and Pasuja. So Pasuja left the Afghan and took shelter under Ranjit Singh. So Pasuja gifted Kohinoor diamond to Ranjit Singh. Next ನೋಡಿ, ಇವನು ತನ್ನ ತಂದೆ ಕನಸಿತ್ತು ಅಂದ್ರೆ ಒಂದು ಸಿಖ್ಖರ ಸಾಮ್ರಾಜ್ಯ ಕಟ್ಟಬೇಕು ಅಂತ. ಇವನು 12 ಮಿಸಲ್ಗಳನ್ನ ಸೇರಿ ಒಂದು ಸಿಖ್ ಎಂಪೈರ್ ಅನ್ನ ಕಟ್ಬಿಟ್ಟ. ಬಹಳ ಧೈರ್ಯಶಾಲಿ ಮನುಷ್ಯ. 12 ಈ ಮಿಸಲ್ಗಳನ್ನ ಸೇರಿ ಒಂದು ದೊಡ್ಡ ಸಿಖ್ ಸಾಮ್ರಾಜ್ಯವನ್ನ ಕಟ್ಟಿದ ವ್ಯಕ್ತಿ. ಕಟ್ಟಿ ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ. ಸಂಪೂರ್ಣವಾಗಿ ಸಿಖ್ ಸಾಮ್ರಾಜ್ಯವನ್ನ ಕಟ್ಟಿದಂತ ವ್ಯಕ್ತಿ. ಅದರಲ್ಲೂ ನೀವು ಇಲ್ಲಿ 5 ನದಿಗಳು ಬರ್ತಾವೆ, ಕೇಳಿದ್ರ? ಜೇಲಂ, ಚೆನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್. ಈ 5 ನದಿಗಳು ಹರಿಯುವಂತ ನದಿ ವಾಮಗವನ್ನೇ ಪಂಜಾಬ್. 5 ನದಿಗಳಿರ್ತಕ್ಕಂಥ ಭೂಮಿಯ ಪಂಜಾಬ್. ಇಷ್ಟು ಭಾಗ ಅವತ್ತಿನ ಕಾಲದಲ್ಲಿ ಪಂಜಾಬ್ ಅಂದ್ರೆ ದೊಡ್ಡ ರಾಜ್ಯ. ಈಗ 5 ನದಿಗಳಿರ್ತಕ್ಕಂಥ ಪಂಜಾಬನ 12 ಪ್ರಾಂತ್ಯಗಳನ್ನು ಸೇರಿಸಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿಕೊಟ್ಟು ಹೋದ. ಅಲ್ಲಿ 5 ನದಿಗಳಿರ್ತಕ್ಕಂಥ ಭೂಮಿಯ ಪಂಜಾಬ್ ಅಂತ ಕರೀತಾರೆ. ಇವನು 12 ಮಿಸಲ್ಗಳನ್ನು ಸೇರಿಸಿ ಸಿಖ್ ಸಾಮ್ರಾಜ್ಯವನ್ನು ನಿರ್ಮಿಸಿದ. ಈ ಯುನೈಟೆಡ್ 12 ಮಿಸಲ್ಸ್ ಅಥವಾ ಯುನೈಟೆಡ್ ಅಥವಾ ಈ 1 12 ಮಿಸಲ್ಸ್ ಅಂತ ಬರ್ಬೋದು. ಈ 1 12 ಮಿಸಲ್ಸ್ ಅಂಡ್ ಫಾರ್ಮ್ಡ್ ಸಿಖ್ ಎಂಪೈರ್ ಹಾಗೂ ಸಿಖ್ ಸಾಮ್ರಾಜ್ಯವನ್ನು ನಿರ್ಮಿಸಿದ. ಹಾಗಾಗಿ ಆಗ ಸಿಖ್ ಸಾಮ್ರಾಜ್ಯವನ್ನು ಕಟ್ಟಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ರಂಜಿತ್ ಸಿಂಗ್ ಅಂತ ಕರೀತಾರೆ. ಕೊನೆಗೆ ಏನಾಗುತ್ತೆ ನೋಡಿ, ಅಷ್ಟೊತ್ತಿಗೆ 1809 ಟೈಮು. ಈ ಕೆಳಗಡೆ ರಿವರ್ ಇದೆ ನೋಡಿ, ಲಾಸ್ಟ್ ಅದು ಸಟ್ಲೇಜ್ ರಿವರ್. 2ನೇ ರಿವರು ರಾವಿ, 3ನೇದು ಬಿಯಾಸ್, ಚೆನಾಬ್ ಮತ್ತೆ ಜೇಲಂ, ಕೊನೆಯದು ಸಟ್ಲೇಜ್ ನದಿ. ದಕ್ಷಿಣ ಭಾಗದಲ್ಲಿ ಸಟ್ಲೇಜ್ ರಿವರ್ ಬರುತ್ತೆ. ಒಂದ್ಸತಿ ಏನಾಗುತ್ತೆ, ಇವನು ಸಟ್ಲೇಜ್ ನದಿಯನ್ನ ಅಥವಾ ಸಟ್ಲೇಜ್ ಸಿಂಧು ರಿವರ್ ಅಂತ ಕರೀತಾರೆ. ಈ ಸಿಂಧು ನದಿಯನ್ನು ದಾಟ್ಕೊಂಡು ದಕ್ಷಿಣ ಭಾಗಕ್ಕೆ ಬಂದ. ಸಟ್ಲೇಜ್ ದಾಟ್ಕೊಂಡು ಬಂದು ದಕ್ಷಿಣಕ್ಕೆ ಬ್ರಿಟಿಷರು ರೂಲ್ ಮಾಡ್ತಿದ್ರು. ಬ್ರಿಟಿಷರ ಪ್ರದೇಶಗಳಿತ್ತು ಅಂದ್ರೆ ಹರಿಯಾಣ, ದೆಹಲಿಯ ಮೇಲ್ಭಾಗ ಅದೆಲ್ಲ ಬ್ರಿಟಿಷ್ ಕೈಲಿತ್ತು. ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳನ್ನು ವಶಪಡಿಸಿಕೊಂಡು ಆಗ ಬ್ರಿಟಿಷರು ನಿಮಗೆ ಭಯ ಪಡೋದಕ್ಕೆ ಶುರು ಮಾಡಿ. ಒಂದ್ಸತಿ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಒಂದ್ಸತಿ ಅಫ್ಘಾನಲ್ಲಿ ಯುದ್ಧ ನಡೀತಾರೆ. ಬ್ರಿಟಿಷರು ಸೈನ್ಯ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂದ್ರೆ ಪಂಜಾಬ್ ಮುಖಾಂತರ ಹೋಗಬೇಕು. ಬೇರೆ ದಾರಿನೇ ಅವರಿಗೆ ಕಾಶ್ಮೀರದಿಂದ ಹೋಗಲ್ಲ, ಕಷ್ಟ ಆಗುತ್ತೆ. ಆಗ ಮಾಡಿದ್ರು ಪಂಜಾಬ್ ಒಳಗಡೆ ಹೋಗಬೇಕು ಅಂದ್ರೆ ಬ್ರಿಟಿಷರು ಸೈನಿಕರಿಗೆ ಭಯ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಆಳ್ವಿಕೆ ಇತ್ತು ಪಂಜಾಬ್. ಅವನ ಪರ್ಮಿಷನ್ ಇಲ್ಲದೆ ಯಾರು ಒಳಗಡೆ ಹೋಗಿಲ್ಲ. ಕೊನೆಗೆ ಬ್ರಿಟಿಷರು ಪತ್ರ ಬರೆದ್ರೆ ಅಂದ್ರೆ ನಾವು ಪಂಜಾಬ್ನ ಮುಖಾಂತರ ಹೋಗೋದಕ್ಕೆ ನಿಮ್ಗೆ ಪರ್ಮಿಷನ್ ಬೇಕು ಅಂತ ಕೇಳಿದ್ರು. ಕೊನೆಗೆ ಪರ್ಮಿಷನ್ ಕೊಟ್ಟ ಮೇಲೆ ಪಂಜಾಬ್ ಒಳಗಡೆ ಅಫ್ಘಾನಿಸ್ತಾನಕ್ಕೆ ಹೋಗ್ತಾರೆ. ಅಷ್ಟು ರಂಜಿತ್ ಸಿಂಗ್ ಬ್ರಿಟಿಷ್ ಇರುತ್ತಿತ್ತು. ಕೊನೆಗೆ ಏನಾಯ್ತು, ಈ ಸಟ್ಲೇಜ್ ದಾಟ್ಕೊಂಡು ದಾಳಿ ಮಾಡ್ದ. ಆಗ ಬ್ರಿಟಿಷರು ಇವ್ರು ಹೇಳಿದ್ರು, ಆಮೇಲೆ ನೀನು ನಮ್ಮ ಜೊತೆ ಸೋದಂತ ಬ್ರಿಟಿಷ್ ಹೇಳಿದ್ರು, ದಯವಿಟ್ಟು ನಮ್ಮ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡೋಲ್ಲ, ನಾವು ನಿನ್ನ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಲ್ಲ. ಕೊನೆಗೆ ಒಂದು ಎಷ್ಟೊತ್ತಿಗೆ 1809 ಮೈಸೂರು ರಾಜ್ಯ ಬ್ರಿಟಿಷ್ ಕೈ ಹೋಗಿರುತ್ತೆ. ಎರಡನೇ ಮರಾಠದಲ್ಲಿ ಮರಾಠರು ಸೋತಿರ್ತಾರೆ. ಹೈದರಾಬಾದ್ ಹೊರತಾ ಇರುತ್ತೆ, ಬೆಂಗಾಲ್, ಬಿಹಾರ್, ಒರಿಸ್ಸಾ, ಕರ್ನಾಟಕ ರೀಸನ್ ಎಲ್ಲ ಹೊರತಾ ಇರುತ್ತೆ. ಆಗ ಏನ್ ಮಾಡ್ತಾನೆ, ಬ್ರಿಟಿಷ್ ಜೊತೆ ಶತ್ರುತ್ವ ಬೇಡ ಅಂತ ಹೇಳಿ ಅವನು ಗೆದ್ದು ಕೂಡ ಒಂದು ಒಪ್ಪಂದವನ್ನ ಮಾಡ್ಕೊಂಡ. ಅದನ್ನೇ ಟ್ರೀಟಿ ಆಫ್ ಅಮೃತ್ಸರ್ ಅಂತ ಕರೀತಾರೆ. ಅಮೃತ್ಸರ್ ಒಪ್ಪಂದವನ್ನ ಮಾಡ್ಕೊಂಡ. ಒಂದು ಕಡೆ ಮಹಾರಾಜ ರಂಜಿತ್ ಸಿಂಗ್ ಇರ್ತಾನೆ, ಈ ಕಡೆ ಬ್ರಿಟಿಷರ ಅಧಿಕಾರಿ ಮಿಂಟೋ ಫಸ್ಟ್ ಅಂತ ಬರ್ತಾನೆ. ಇವಾಗ ಮಿಂಟೋ ಫಸ್ಟ್ ಅಂತ ಒಬ್ಬ ವ್ಯಕ್ತಿ. ಅದಾದ್ಮೇಲೆ ಚಾರ್ಲ್ಸ್ ಮೆಟ್ಕಾಫ್ ಅಂತ ಬರ್ತಾನೆ. ಚಾರ್ಲ್ಸ್ ಮೆಟ್ಕಾಫ್ ಹೀಗೆ ಇಬ್ಬರು ಮಧ್ಯೆ ಒಪ್ಪಂದ ಆಗುತ್ತೆ. ಇದನ್ನೇ ಟ್ರೀಟಿ ಆಫ್ ಅಮೃತ್ಸರ್ ಅಂತ ಕರೀತಾರೆ. ಈ ಒಪ್ಪಂದದ ಪ್ರಕಾರ ಏನಪ್ಪಾ ಅಂದ್ರೆ 2 ಕರಾರುಗಳು. ಮೊದಲನೇದು, ನೀವು ಮಹಾರಾಜ ರಂಜಿತ್ ಸಿಂಗ್ ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡುವಾಗಿಲ್ಲ. ಒಂದು, ಬ್ರಿಟಿಷರು ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡುವಾಗ. 2 ಒಪ್ಪಂದಗಳೊಂದಿಗೆ ಈ ಒಂದು ಟ್ರೀಟಿ ಕಂಪ್ಲೀಟ್ ಬೇಕು. ಮತ್ತೆ ಲೇಟ್ ಆಗುತ್ತೆ ಟಿಫನ್ ಬಸ್ಬಿಡೋದಾ? ಲೇಟ್ ಅಲ್ವಾ? ಒಂದು 5 ನಿಮಿಷ ಆಗುತ್ತೆ. ಓಕೆ,
ಬರ್ಕೊಳ್ಳಿ ಲಾಸ್ಟ್ ಇದಿಷ್ಟು ಬರ್ಕೊಂಡ್ರ. ಇದಾದ್ಮೇಲೆ ನೆಕ್ಸ್ಟ್ 1809ರಲ್ಲಿ ರಂಜಿತ್ ಸಿಂಗನು ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿದ. ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಇನ್ 1809 ರಂಜಿತ್ ಸಿಂಗ್ attacked on the British regions by crossing Sutlej river. So the Treaty of Amritsar was occurred. ಹಾಗಾಗಿ ಅಮೃತಸರ ಒಪ್ಪಂದ ನಡೆಯಿತು. ನೆಕ್ಸ್ಟ್ ಇದು ಬರ್ಕೊಳ್ಳಿ. 809 ಟ್ರೀಟಿ ಆಫ್ ಅಮೃತಸರ್. ರಂಜಿತ್ ಸಿಂಗ್ ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತ ಬ್ರಿಟಿಷರ ಕಮಾಂಡರ್. ಮಿಂಟೋ ಅನ್ನೋಂತಕ್ಕಂಥವನು ಮಿಂಟೋ ಫಸ್ಟ್ ಅಂತ ಬರ್ತಾನಪ್ಪ. ಮಿಂಟೋ ಗವರ್ನರ್ ಆಗಿತ್ತು. ಇಬ್ರು ವ್ಯಕ್ತಿಗಳು, ಚಾರ್ಲ್ಸ್ ಮೆಟ್ಕಾಲ್ಫ್, ಮಿಂಟೋ ಗವರ್ನರ್, ಕಮಾಂಡರ್. ಮಹಾರಾಜ ರಂಜಿತ್ ಸಿಂಗ್ ಅಂತ ಬರ್ಕೊಳ್ಳಿ ಸರ್. ಆ ಕಡೆ ಮಿಂಟೋ ಮತ್ತು ಚಾರ್ಲ್ಸ್ ಮೆಟ್ಕಾಲ್ಫ್. CHARLES ಮೆಟ್ಕಾಲ್ಫ್. ಬರ್ಕೊಂಡ್ಮೇಲೆ ಕರಾರುಗಳು ಅಂತ ಬರ್ಕೊಳ್ಳಿ. ಅಗ್ರಿಮೆಂಟ್ಸ್, ಕರಾರುಗಳು. ರಂಜಿತ್ ಸಿಂಗನು ಸಟ್ಲೇಜ್ ನದಿಯನ್ನು ದಾಟಿ, ಕರಾರುಗಳು. ಮೊದಲನೇದು ಅಗ್ರಿಮೆಂಟ್. ರಂಜಿತ್ ಸಿಂಗನು ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಬಾರದು. ರಂಜಿತ್ ಸಿಂಗ್ should not attack on the British regions. By crossing Sutlej river. ಎರಡನೇ ಕರಾರು. ಬ್ರಿಟಿಷರು ರಂಜಿತ್ ಸಿಂಗನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು. British should not interfere in the administration of Ranjit Singh. Break ತೊಗೊಳ್ಳಿ. 9, 20, 10 ತೊಗೊಳ್ಳ. 10 ಕಾಲಂ ತಗೊಂಡಿರ್ತೀನಿ. 10 ಬಂದಿದೆ.